ಮಾಡಲು ಬಯಸಿದಾಗ ಶ್ರೇಷ್ಠ ಸಾಧನೆಗಳನ್ನು ಹೊಂದಿರುವ ಬ್ರಾಹ್ಮಣರಿಗೆ ಅವನು ಯಾವ ಉಡುಗೊರೆಗಳನ್ನು ನೀಡಬೇಕು? ಬ್ರಾಹ್ಮಣರಿಗೆ ಯಾವ ಉಡುಗೊರೆಯು ತಕ್ಷಣದ ತೃಪ್ತಿಯನ್ನು ತರುತ್ತದೆ ಮತ್ತು ಅವರು ಪ್ರತಿಯಾಗಿ ಯಾವ ಫಲಗಳನ್ನು ನೀಡುತ್ತಾರೆ? ಭೀಷ್ಮನ ಕಣ್ಣುಗಳು ಹಿಂದಿನ ಸಂಭಾಷಣೆಗಳ ನೆನಪುಗಳಿಂದ ಹೊಳೆಯುತ್ತಿದ್ದವು. ಈ ಪ್ರಶ್ನೆಗಳನ್ನು ನಾನು ಒಮ್ಮೆ ಆಕಾಶ ಋಷಿಯಾದ ನಾರದನಿಗೆ ಕೇಳಿದೆ ಎಂದು ಅವರು ಹೇಳಿದರು. ನಾನು ಅವರ ಮಾತುಗಳನ್ನು ನಿಮಗೆ ಹೇಳುತ್ತೇನೆ, ಏಕೆಂದರೆ ಅವು ಬುದ್ಧಿವಂತಿಕೆಯ ಸಾರವನ್ನು ಹೊಂದಿವೆ. ಸೂರ್ಯನಂತೆ ಪ್ರಕಾಶಮಾನವಾದ ತನ್ನ ಉಪಸ್ಥಿತಿಯಲ್ಲಿ ನಾರದನು ಅವರ ಮುಂದೆ ಕಾಣಿಸಿಕೊಂಡನು. ದೇವತೆಗಳು ಮತ್ತು ಎಲ್ಲಾ ಋಷಿಗಳು ಆಹಾರವನ್ನು ಅತಿದೊಡ್ಡ ಉಡುಗೊರೆ ಎಂದು ಶ್ಲಾಘಿಸುತ್ತಾರೆ ಎಂದು ಅವನು ಘೋಷಿಸಿದನು. ಇದು ಜೀವನ ಶಕ್ತಿ ಮತ್ತು ಶಕ್ತಿಯ ಮೂಲವಾಗಿದೆ. ಬ್ರಹ್ಮಾಂಡವು ಸ್ವತಃ ಆಹಾರದಿಂದ ಉಳಿದುಕೊಂಡಿದೆ. ಎಲ್ಲಾ ವರ್ಗದ ಜನರು, ಗೃಹಸ್ಥರು, ಸನ್ಯಾಸಿಗಳು ಮತ್ತು ಸನ್ಯಾಸಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಅದರ ಮೇಲೆ ಅವಲಂಬಿತರಾಗಿದ್ದಾರೆ. ಯುಧಿಷ್ಠಿರನ ಕುತೂಹಲವು ಕೆರಳಿತು. ಆತ ಮತ್ತಷ್ಟು ಕಲಿಯಲು ಉತ್ಸುಕನಾಗಿ ಮುಂದೆ ವಾಲಿದ, ನಾರದರೇ, ನಮಗೆ ತಿಳಿಸಿ ಎಂದು ಕೇಳಿದ. ಆತ ತಮಗೆ ಆಹಾರದ ಉಡುಗೊರೆಗಳನ್ನು ನೀಡುವವರಿಗೆ ಬ್ರಾಹ್ಮಣರು ಯಾವ ಪ್ರತಿಫಲವನ್ನು ನೀಡುತ್ತಾರೆ? ನಾರದನು ಕರುಣೆಯಿಂದ ಮುಗುಳ್ನಕ್ಕನು. ಒಬ್ಬ ಗೃಹಸ್ಥನು ಉನ್ನತ ಮನಸ್ಸಿನ ಬ್ರಾಹ್ಮಣನಿಗೆ ಅಥವಾ ಭಿಕ್ಷುಕನಿಗೆ ಆಹಾರವನ್ನು ಉಡುಗೊರೆಯಾಗಿ ನೀಡಿದಾಗ ಅವನು ಮುಂಬರುವ ಜಗತ್ತಿನಲ್ಲಿ ದೊಡ್ಡ ಸಂಪತ್ತನ್ನು ಭದ್ರಪಡಿಸಿಕೊಳ್ಳುತ್ತಾನೆ. ಅಂತಹ ಮನೆಯ ಮಾಲೀಕರು ಭಿಕ್ಷೆ ಬೇಡಲು ಬರುವ ಅರ್ಹ ವೃದ್ಧನ ಕೋರಿಕೆಯನ್ನು ಕೇಳುವ ಮೂಲಕ ದೊಡ್ಡ ಅರ್ಹತೆಯನ್ನು ಪಡೆಯುವುದು ಖಚಿತ. ಭೀಷ್ಮನು ತಲೆಯಾಡಿಸಿದನು. ಅವನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಬ್ರಾಹ್ಮಣನು ನಿಜವಾಗಿಯೂ ಒಬ್ಬ ಮಹಾನ್ ವ್ಯಕ್ತಿ. ಅವನು ಹೇಳಿದನು, ಅವನು ಪ್ರತಿ ಆಹಾರದ ಮೊದಲ ಭಾಗಕ್ಕೆ ಅರ್ಹನಾಗಿದ್ದಾನೆ ಮತ್ತು ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸುವ ಮನೆ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ನಾರದನು ಮಾತನಾಡುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನ ಮನಸ್ಸು ಆಶ್ಚರ್ಯ ಮತ್ತು ವಿಸ್ಮಯದಿಂದ ತುಂಬಿತು. ಆಹಾರದ ಉಡುಗೊರೆಗಳನ್ನು ನೀಡುವುದು ಕೇವಲ ದಾನದ ಕಾರ್ಯವಲ್ಲ, ಆದರೆ ಅರ್ಹತೆಯನ್ನು ಗಳಿಸುವ ಮತ್ತು ದೈವದಿಂದ ಆಶೀರ್ವಾದವನ್ನು ಪಡೆಯುವ ಮಾರ್ಗವಾಗಿದೆ ಎಂದು ಅವನು ಅರಿತುಕೊಂಡನು. ನಾರದನು ತನ್ನ ಪ್ರವಚನವನ್ನು ಹೀಗೆ ಮುಕ್ತಾಯಗೊಳಿಸಿದನು. ಜೀವಕುಸಿರಾಟದ ಅಧಿಪತಿ, ಗಾಳಿಯ ದೇವತೆ ನೀರನ್ನು ಭೂಮಿಯ ಮೇಲೆ ಬೀಳಿಸಿ ಅದನ್ನು ಪೋಷಿಸಿ ಮತ್ತು ಬೆಳೆಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತಾನೆ. ಈ ಬೆಳೆಗಳಿಂದ ಎಲ್ಲಾ ಜೀವಿಗಳು ತಮ್ಮ ಪೋಷಣೆಯನ್ನು ಪಡೆಯುತ್ತವೆ. ಅದನ್ನು ಹುಡುಕಿಕೊಂಡು ಬರುವವನಿಗೆ ಆಹಾರವನ್ನು ನೀಡುವವನು ಜೀವಿಗಳಿಗೆ ಜೀವನ ಮತ್ತು ಶಕ್ತಿ ಎರಡನ್ನೂ ನೀಡುತ್ತಾನೆ ಎಂದು ಹೇಳಲಾಗುತ್ತದೆ. ಭೀಷ್ಮನ ಧ್ವನಿಯು ಕಾಡಿನಲ್ಲೆಲ್ಲ ಪ್ರತಿಧ್ವನಿಸಿತು. ಅವನ ಮಾತುಗಳು ಗೌರವ ಮತ್ತು ಭಯದ ಭಾವವನ್ನು ಹೊಂದಿದ್ದವು. ಓ ರಾಜನೇ, ನಾರದನನ್ನು ಉದ್ದೇಶಿಸಿ ನಾನು ಯಾವಾಗಲೂ ಹೀಗೆ ಮಾಡಿದ್ದೇನೆ. ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ದ್ವಾರಕ ನಗರದ ಮೇಲೆ ಮುಳುಗುತ್ತಿದ್ದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಆಳವಾದ ಚಿಂತನೆಯಲ್ಲಿ ಕುಳಿತು ನೀಡುವ ಪವಿತ್ರ ಕಲೆಯ ಬಗ್ಗೆ ಮಾರ್ಗದರ್ಶನ ಪಡೆಯುತ್ತಿದ್ದನು. ಅವನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿ, ಈ ಜೀವನದಲ್ಲಿ ಮಾತ್ರವಲ್ಲದೆ ಮುಂದಿನ ಜೀವನದಲ್ಲೂ ಸಂತೋಷ ಮತ್ತು ಸಮೃದ್ಧಿಯನ್ನು ತರುವ ಉಡುಗೊರೆಗಳನ್ನು ಹೇಗೆ ನೀಡಬೇಕೆಂದು ಬುದ್ಧಿವಂತಿಕೆಯನ್ನು ಕೇಳಿದನು. ಪ್ರಾಚೀನ ಕಾಲದ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಪ್ರಾಚೀನ ಜ್ಞಾನದಿಂದ ಹೊಳೆಯುತ್ತಿದ್ದವು. ದೇವಕಿಯಾಗಿ ಧನರಾಣಿಯಾಗಿ ಅವರು ಹೇಳಿದರು, ಒಮ್ಮೆ ನಕ್ಷತ್ರಗಳು ಮತ್ತು ಗ್ರಹಗಳ ಮಾರ್ಗದರ್ಶನದಲ್ಲಿ ಉಡುಗೊರೆಗಳನ್ನು ನೀಡುವ ವಿಷಯದ ಬಗ್ಗೆ ಸ್ವರ್ಗದ ಋಷಿ ನಾರದರಿಂದ ಸಲಹೆ ಪಡೆದರು. ಭೀಷ್ಮನ ಧ್ವನಿಯು ಮೋಡಿ ಮಾಡುವ ಗುಣವನ್ನು ಪಡೆದುಕೊಂಡಿತು. ಅವರು ಮುಂದುವರಿಸುತ್ತಾ, ನಾರದನು ತನ್ನ ದೈವಿಕ ಲಕ್ಷಣಗಳಾದ ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯನ್ನು ಹೊರಸೂಸುತ್ತಿದ್ದನು. ದೇವಕಿಯು ತನ್ನ ಸಾಮಾನ್ಯ ಕುತೂಹಲದಿಂದ
ಈ ಪವಿತ್ರ ವಿಷಯದ ಬಗ್ಗೆ ತನ್ನ ಜ್ಞಾನವನ್ನು ಹಂಚಿಕೊಳ್ಳಲು ನಾರದನನ್ನು ಕೇಳಿದಳು. ಭೀಷ್ಮನು ಮಾತನಾಡುತ್ತಿದ್ದಂತೆ ಆ ದೃಶ್ಯವು ದೇವಕಿಯ ಅರಮನೆಗೆ ಸ್ಥಳಾಂತರಗೊಂಡಿತು. ಅಲ್ಲಿ ನಾರದನು ಆಳವಾದ ಚಿಂತನೆಯಲ್ಲಿ ಕುಳಿತು ಮೇಣದ ಬತ್ತಿಗಳ ಮೃದುವಾದ ಹೊಳಪು ಮತ್ತು ಭಕ್ತಿಗೀತೆಗಳ ಸೌಮ್ಯ ಗುಂಡಿನಿಂದ ಸುತ್ತುವರಿದಿದ್ದನು. ಕೃತಿಕಾ ನಕ್ಷತ್ರಪುಂಜದ ಅಡಿಯಲ್ಲಿ ತುಪ್ಪವನ್ನು ಬೆರೆಸಿದ ಪಾಯಸದಿಂದ ಅರ್ಹ ಬ್ರಾಹ್ಮಣರನ್ನು ತೃಪ್ತಿಪಡಿಸುವ ಮೂಲಕ ನಾರದನು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ತನ್ನ ಧ್ವನಿಯನ್ನು ಪ್ರಾರಂಭಿಸಿದನು. ಒಬ್ಬರು ಹೆಚ್ಚಿನ ಸಂತೋಷದ ಪ್ರದೇಶಗಳನ್ನು ಪಡೆಯುತ್ತಾರೆ. ಪ್ರತಿ ಪದದೊಂದಿಗೆ ಭೀಷ್ಮನ ನಿರೂಪಣೆಯು ಆಶ್ಚರ್ಯ ಮತ್ತು ಮೋಡಿ ಮಾಡುವಿಕೆಯ ಚಿತ್ರಕಥೆಯನ್ನು ನೇಗೆ ಮಾಡಿತು. ರಾತ್ರಿ ಉರುಳಿದಂತೆ ದೇವಕಿಗೆ ನಕ್ಷತ್ರಪುಂಜಗಳು ಮತ್ತು ಅವುಗಳಿಗೆ ಅನುಗುಣವಾದ ಉಡುಗೊರೆಗಳ ಮೂಲಕ ಮಾರ್ಗದರ್ಶನ ನೀಡುವ ಮೂಲಕ ನಾರದ ಅವರ ಪ್ರವಚನವು ಆಕಾಶದ ನಕ್ಷೆಯಂತೆ ತೆರೆದುಕೊಂಡಿತು. ರೋಹಿಣಿಯ ಅಡಿಯಲ್ಲಿ ಸಾಲದಿಂದ ಮುಕ್ತರಾಗಲು ಅಕ್ಕಿ ಮತ್ತು ತುಪ್ಪದಿಂದ ಜಿಂಕೆಯನ್ನು ಕೊಡಬೇಕು. ಸೋಮದೇವತದ ಅಡಿಯಲ್ಲಿ ಕರುವಿನೊಂದಿಗೆ ಹಸುವು ಸ್ವರ್ಗದ ಬಾಗಿಲುಗಳಿಗೆ ಕಳೆದೊಯ್ಯುತ್ತದೆ. ಪ್ರತಿ ಉಡುಗೊರೆಯೂ ತನ್ನದೇ ಆದ ವಿಶಿಷ್ಟ ಶಕ್ತಿಯಿಂದ ತುಂಬಿತ್ತು. ಸಮೃದ್ಧಿ, ಗೌರವ ಮತ್ತು ಅಮರತ್ವವನ್ನು ಭರವಸೆ ನೀಡಿತು. ಭೀಷ್ಮನ ಧ್ವನಿಯು ಕಥೆಯನ್ನು ಮುಂದುವರಿಸುವಾಗ ಸಂಪ್ರದಾಯದ ಭಾರವನ್ನು ಹೊತ್ತುಕೊಂಡಿತು. ದೇವಕಿ ಶ್ರದ್ಧೆಯಿಂದ ಆಲಿಸಿದಳು. ಅವಳ ಹೃದಯವು ಭಕ್ತಿ ಮತ್ತು ತಿಳುವಳಿಕೆಯಿಂದ ತುಂಬಿತ್ತು. ಮತ್ತು ನಾರದನು ಮಾತನಾಡುವುದನ್ನು ಮುಗಿಸಿದಾಗ ದೇವಕಿ ತನ್ನ ಜ್ಞಾನವನ್ನು ತನ್ನ ಸೊಸೆಯೊಂದಿಗೆ ಹಂಚಿಕೊಂಡರು. ಅವರು ತಮ್ಮ ಪೂಜ್ಯ ಅತ್ತೆಗಳಿಂದ ಕಲಿಯಲು ಉತ್ಸುಕರಾಗಿದ್ದರು. ಭೀಷ್ಮನು ತನ್ನ ಕತ್ತಲೆಯನ್ನು ಮುಕ್ತಾಯಗೊಳಿಸಿದಾಗ ಧೂಪದ್ರವ್ಯದ ಸುವಾಸನೆಯಿಂದ ರಾತ್ರಿಯ ಗಾಳಿಯು ಭಾರವಾಗಿತ್ತು. ಯಾವ ನಕ್ಷತ್ರ ಪುಂಜಗಳ ಅಡಿಯಲ್ಲಿರಿ, ಯಾವ ಉಡುಗೊರೆಗಳನ್ನು ನೀಡಬೇಕು ಎಂಬ ವಿಷಯದ ಬಗ್ಗೆ ದೇವಕಿಗೆ ನಾರದರು ಹೀಗೆ ಮಾತನಾಡಿದರು. ಆ ಕ್ಷಣದಲ್ಲಿ ಯುಧಿಷ್ಠಿರನ ಪ್ರಶ್ನೆಗಳಿಗೆ ಉತ್ತರಿಸಲಾಯಿತು ಮತ್ತು ನೀಡುವ ಕಲೆಯು ತನ್ನನ್ನು ಶಾಶ್ವತವಾಗಿ ಬದಲಾಯಿಸುತ್ತದೆ. ಸಹಾನುಭೂತಿ, ಬುದ್ಧಿವಂತಿಕೆ ಮತ್ತು ಆಕಾಶದ ಲಯಗಳೊಂದಿಗೆ ಸಾಮರಸ್ಯದ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಪ್ರಾಚೀನ ಬುದ್ಧಿವಂತಿಕೆಯ ಕ್ಷೇತ್ರದಲ್ಲಿ ಭೀಷ್ಮನು ರಾಜ ಹರಿಶ್ಚಂದ್ರನೊಂದಿಗೆ ಅಜಿಬ್ರಹ್ಮನ ಮಗನಾದ ಪ್ರಸಿದ್ಧ ಅತ್ರಿಯ ಆಳವಾದ ಬೋಧನೆಗಳನ್ನು ಹಂಚಿಕೊಂಡನು. ಚಿನ್ನದ ಉಡುಗೊರೆಗಳನ್ನು ನೀಡುವವರು ಈ ಜಗತ್ತಿನಲ್ಲಿ ಇರುವ ಎಲ್ಲದಕ್ಕೂ ಆಶೀರ್ವಾದ ನೀಡುತ್ತಾರೆ ಎಂದು ಅತ್ರಿ ದೂಷಿಸಿದನು. ಅಂತಹ ಅರ್ಪಣೆಗಳು ಒಬ್ಬರ ಆತ್ಮವನ್ನು ಶುದ್ಧೀಕರಿಸುವುದಲ್ಲದೆ ಪೂರ್ವಜರಿಗೆ ದೀರ್ಘಾಯುಷ್ಯ ಮತ್ತು ಅಗಾಧವಾದ ಅರ್ಹತೆಗೆ ಕಾರಣವಾಗುತ್ತವೆ ಎಂದು ದೃಢಪಡಿಸುತ್ತಾ ರಾಜನು ಸಮ್ಮತಿಯಿಂದ ತಲೆಯಾಡಿಸಿದನು. ಅವರು ಮಾತನಾಡುತ್ತಿರುವಾಗ ಪೂಜ್ಯ ಋಷಿಯಾದ ಮನು ಅವರ ಚರ್ಚೆಯಲ್ಲಿ ಸೇರಿಕೊಂಡರು. ಎಲ್ಲಾ ಉಡುಗೊರೆಗಳಲ್ಲಿ ಪಾನೀಯವನ್ನು ಅರ್ಪಿಸುವುದು ಅತ್ಯಂತ ಪವಿತ್ರವಾದುದು ಎಂದು ಅವರು ಒತ್ತಿ ಹೇಳಿದರು. ಮಾನವ ಕೈಗಳಿಂದ ಒಂದು ಬಾವಿಯನ್ನು ಕಡಿಯುವುದು ಅದರ ಸೃಷ್ಟಿಕರ್ತನ ಅರ್ಧದಷ್ಟು ಪಾಪಗಳನ್ನು ತೊಳೆದುಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಎಂದು ಅವರು ಹೇಳಿದರು. ಬುದ್ಧಿವಂತರು ಈ ಕಲ್ಪನೆಯ ಬಗ್ಗೆ ಯೋಚಿಸಿದರು ಮತ್ತು ಭೀಷ್ಮ ಮುಂದುವರಿಸಿದರು. ಒಂದು ಬಾವಿ ಅಥವಾ ತೊಟ್ಟಿ ಅಥವಾ ಸರೋವರವನ್ನು ನಿರ್ಮಿಸಿದರೆ ಅಲ್ಲಿ ಜೀವಿಗಳು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಬಹುದು. ಅದು ಅದರ ಸೃಷ್ಟಿಕರ್ತನ ಇಡೀ ಕುಟುಂಬಕ್ಕೆ ಮೋಕ್ಷವನ್ನು ತರುತ್ತದೆ. ಬರಗಾಲದ ಸಮಯದಲ್ಲಿ ಅಂತಹ ವ್ಯಕ್ತಿಯು ಪ್ರತಿ ವಿಪತ್ತಿನಿಂದ ರಕ್ಷಿಸಲ್ಪಡುತ್ತಾನೆ. ಚರ್ಚೆಯು ತುಪ್ಪದ ಸದ್ಗುಣಗಳ ಕಡೆಗೆ ತಿರುಗಿತು. ಇದು ಸ್ವತಃ ದೇವತೆಗಳಾದ ಬೃಹಸ್ಪತಿ, ಪುಷನ್ ಭಾಗ ಮತ್ತು ಅವಳಿ ಅಶ್ವಿನರಿಗೂ ಸಂತೋಷವನ್ನುಂಟು ಮಾಡುವ ಅರ್ಪಣೆಯಾಗಿದೆ. ತುಪ್ಪವು ಪ್ರಬಲವಾದ ಔಷಧಿಯಾಗಿದೆ ಎಂದು ಭೀಷ್ಮ ಹೇಳಿದರು ಮತ್ತು ಎಲ್ಲಾ ತ್ಯಾಗಗಳಿಗೆ ಅತ್ಯುತ್ತಮ ದ್ರವವಾಗಿದೆ. ಬ್ರಾಹ್ಮಣರಿಗೆ ತುಪ್ಪದ ಉಡುಗೊರೆಯು ಅದರ ದಾನಿಗೆ ಅಪಾರವಾದ ಅರ್ಹತೆಯನ್ನು ನೀಡುತ್ತದೆ. ಇದು ಇತರ ಯಾವುದೇ ಅರ್ಪಣೆಗಳನ್ನು ಮೀರಿಸುತ್ತದೆ ಎಂದು ಋಷಿ ವಿವರಿಸಿದರು. ಶುದ್ಧ ಹೃದಯ ಮತ್ತು ಶುದ್ಧ ಆತ್ಮದಿಂದ ಅಂತಹ ಉಡುಗೊರೆಗಳನ್ನು ನೀಡಿದವರು ತಮ್ಮ ಮುಂದಿನ ಜೀವನದಲ್ಲಿ ಖ್ಯಾತಿ, ಸಮೃದ್ಧಿ
ಮತ್ತು ಸಂತೋಷದಿಂದ ಆಶೀರ್ವದಿಸಲ್ಪಡುತ್ತಾರೆ. ಅಶ್ವಿನಿ ತಿಂಗಳನ್ನು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ನೀಡಲು ಶುಭ ಸಮಯವೆಂದು ಪರಿಗಣಿಸಲಾಗಿತ್ತು. ಈ ಸಮಯದಲ್ಲಿ ಪಾಯಸವನ್ನು ಬೆರೆಸಿ ತುಪ್ಪವನ್ನು ಅರ್ಪಿಸುವವರು ಅವಳಿ ಅಶ್ವಿನಿಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರಿಗೆ ವೈಯಕ್ತಿಕ ಸೌಂದರ್ಯ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತಾರೆ ಎಂದು ಭೀಷ್ಮನು ಬಹಿರಂಗಪಡಿಸಿದನು. ಬ್ರಾಹ್ಮಣರಿಗೆ ನೀರು ತುಂಬಿದ ಜಾಡಿಗಳನ್ನು ಅರ್ಪಿಸುವವನು ಎಂದಿಗೂ ಬಾಯಾರಿಕೆಯನ್ನು ಅನುಭವಿಸುವುದಿಲ್ಲ ಮತ್ತು ಜೀವನದ ಎಲ್ಲ ಅಂಶಗಳಲ್ಲೂ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾನೆ ಎಂದು ಆತ ಹೇಳಿದ ನಂತರ ಬುದ್ಧಿವಂತರು ಭಕ್ತಿ ಮತ್ತು ಆತ್ಮಸಂಯಮದೊಂದಿಗೆ ಉಡುಗೊರೆಗಳನ್ನು ನೀಡಿದವರಿಗೆ ಕಾಯುತ್ತಿದ್ದ ಪ್ರತಿಫಲಗಳ ಬಗ್ಗೆ ಮಾತನಾಡಿದರು. ಅಂತಹ ವ್ಯಕ್ತಿಗಳು ಬ್ರಾಹ್ಮಣರು ತಮ್ಮ ತಪಸ್ಸಿನ ಮೂಲಕ ಗಳಿಸಿದ ಯೋಗ್ಯತೆಯ 6ನೇ ಭಾಗವನ್ನು ಪಡೆಯುತ್ತಾರೆ. ಆದರೆ ಇತರರು ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಮತ್ತು ಹಾನಿಯಿಂದ ರಕ್ಷಿಸಲ್ಪಡುತ್ತಾರೆ ಎಂದು ಭೀಷ್ಮ ವಿವರಿಸಿದರು. ಚರ್ಚೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಭೀಷ್ಮನು ಕ್ಷತ್ರಿಯ ಉಡುಗೊರೆಯನ್ನು ಸಮೃದ್ಧಿಯನ್ನು ಸಾಧಿಸುವ ಮತ್ತೊಂದು ಮಾರ್ಗವೆಂದು ಉಲ್ಲೇಖಿಸಿದನು. ಕ್ಷತ್ರಿಯನ್ನು ಅರ್ಪಿಸುವವನು ಮಕ್ಕಳು ಮತ್ತು ಅಪಾರ ಸಂಪತ್ತುಗಳಿಂದ ಆಶೀರ್ವದಿಸಲ್ಪಡುತ್ತಾನೆ ಮತ್ತು ಅವನ ಕಣ್ಣುಗಳು ಆರೋಗ್ಯವಾಗಿರುತ್ತವೆ ಎಂದು ಹೇಳಿದನು. ಅಂತಹ ಉಡುಗೊರೆಗಳ ಮೂಲಕ ಗಳಿಸಿದ ಅರ್ಹತೆಗಳು ಅವನಿಗೆ ಯುದ್ಧಗಳಲ್ಲಿ ವಿಜಯವನ್ನು ನೀಡುತ್ತವೆ ಮತ್ತು ಅವನ ಜಾನುವಾರುಗಳನ್ನು ರಕ್ಷಿಸುತ್ತವೆ. ಅಂತಿಮವಾಗಿ ಪ್ರಖ್ಯಾತ ಋಷಿ ಶಾಂಡಿಲ್ಯ ಅವರು ತಮ್ಮ ಸಭಿಕರೊಂದಿಗೆ ಸೇರಿಕೊಂಡರು. ರಥದ ಉಡುಗೊರೆಯ ಮೇಲೆ ತಮ್ಮ ಬುದ್ಧಿವಂತಿಕೆಯನ್ನು ಹಂಚಿಕೊಂಡರು. ಎಲ್ಲಾ ಅರ್ಪಣೆಗಳ ನಡುವೆ ಅವರು ರಾಜ ಹರಿಶ್ಚಂದ್ರನಿಗೆ ಒಂದು ಉಡುಗೊರೆ ಎಂದು ಘೋಷಿಸಿದರು. ಸುಡುವ ಮರುಭೂಮಿಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜಕುಮಾರ ಯುಧಿಷ್ಠಿರನು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಮಾರ್ಗದರ್ಶನವನ್ನು ಕೇಳಿದನು. ಹೇಳಿ ಮುತ್ತಜ್ಜ ಅವನು ಕೇಳಿದನು, ಬಿಸಿ ಮರಳಿನಿಂದ ಸುಟ್ಟುಹೋದ ಅಥವಾ ಸುಟ್ಟುಹೋದ ಪಾದಗಳನ್ನು ಹೊಂದಿರುವ ಬ್ರಾಹ್ಮಣನಿಗೆ ಚಪ್ಪಲಿಗಳನ್ನು ನೀಡುವ ಪ್ರಯೋಜನವೇನು? ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗುತ್ತಿದ್ದವು. ಅವನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಓ ನನ್ನ ಪ್ರಿಯ ಯುಧಿಷ್ಠಿರ, ಭೀಷ್ಮನು ಹೇಳಿದನು, ಬ್ರಾಹ್ಮಣನಿಗೆ ಚಪ್ಪಲಿಗಳನ್ನು ನೀಡುವ ವ್ಯಕ್ತಿಯು ಅವರ ಪಾದಗಳನ್ನು ರಕ್ಷಿಸುವುದಲ್ಲದೆ ದೊಡ್ಡ ಅರ್ಹತೆಯನ್ನು ಗಳಿಸುತ್ತಾನೆ. ಅಂತಹ ವ್ಯಕ್ತಿಯು ಎಲ್ಲ ಅಡೆತಡೆಗಳನ್ನು ಮತ್ತು ತೊಂದರೆಗಳನ್ನು ಜಯಿಸುತ್ತಾನೆ. ಅವರ ಹಾದಿಯಲ್ಲಿನ ಪ್ರತಿಯೊಂದು ಮುಳ್ಳುಗಳನ್ನು ಪುಡಿ ಮಾಡುತ್ತಾನೆ. ಅವರೆಲ್ಲರೂ ಅವರನ್ನು ಗೌರವಿಸುತ್ತಾರೆ ಮತ್ತು ಚಿನ್ನ ಮತ್ತು ಬೆಳ್ಳಿಯ ವಾಹನಗಳು ಅವುಗಳಿಗೆ ಹೇಸರಗತ್ತೆಗಳನ್ನು ಬಳಸಿ ಮಾಂತ್ರಿಕತೆಯಿಂದ ಎಳೆಯಲ್ಪಟ್ಟಂತೆ ಅವರ ಬಳಿಗೆ ಬರುತ್ತಾರೆ. ಯುಧಿಷ್ಠಿರನ ಕುತೂಹಲವು ಹೆಚ್ಚಾಯಿತು ಮತ್ತು ಅವನು ಇತರ ಉಡುಗೊರೆಗಳ ಗುಣಗಳನ್ನು ವಿವರಿಸಲು ಭೀಷ್ಮನನ್ನು ಕೇಳಿದನು. ಮುತ್ತಜ್ಜ ನನಗೆ ತಿಳಿಸಿ, ಅವನು ಎಳ್ಳಿನ ಬೀಜಗಳು, ಭೂಮಿ ಕತ್ತೆಕಿರುವ ಮತ್ತು ಆಹಾರವನ್ನು ನೀಡುವುದರಿಂದ ಏನು ಪ್ರಯೋಜನ ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ಜ್ಞಾನದಿಂದ ಹೊಳೆಯುತ್ತಿದ್ದವು. ಎಳ್ಳಿನ ಉಡುಗೊರೆಯು ಅತ್ಯಂತ ಪವಿತ್ರವಾಗಿದೆ. ಭೀಷ್ಮನು ಪ್ರಾರಂಭಿಸಿದನು, ಇದನ್ನು ಸ್ವಯಂ ಜನಿಸಿದ ಬ್ರಾಹ್ಮಣನು ಪಿತೃಗಳಿಗೆ ಅಥವಾ ಪೂರ್ವಜರಿಗೆ ಆಹಾರವಾಗಿ ಸೃಷ್ಟಿಸಿದನು. ಮಾಘ ತಿಂಗಳಲ್ಲಿ ಬ್ರಾಹ್ಮಣನಿಗೆ ಎಳ್ಳಿನ ಬೀಜಗಳನ್ನು ನೀಡಿದಾಗ ಅವರಿಗೆ ದೊಡ್ಡ ಅರ್ಹತೆಯನ್ನು ನೀಡಲಾಗುತ್ತದೆ. ಅವರು ಎಂದಿಗೂ ನರಕಕ್ಕೆ ಭೇಟಿ ನೀಡುವುದಿಲ್ಲ ಅಥವಾ ಯಾವುದೇ ವಿಪತ್ತನ್ನು ಅನುಭವಿಸುವುದಿಲ್ಲ. ವಾಸ್ತವವಾಗಿ ಅವರ ಅರ್ಪಣೆಗಳನ್ನು ಎಲ್ಲಾ ತ್ಯಾಗಗಳಲ್ಲಿ ಮಾಡಿದವುಗಳಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ. ಭೀಷ್ಮನ ಧ್ವನಿಯು ಮುಂದುವರೆದು, ದೇವತೆಗಳು ಭೂಮಿಯ ಮೇಲೆ ಯಜ್ಞವನ್ನು ಮಾಡಲು ಸ್ವಯಂ ಜನಿಸಿದ ಬ್ರಹ್ಮನ ಅನುಮತಿಯನ್ನು ಕೋರಿದ ಪ್ರಾಚೀನ ಕಾಲದ ಕಥೆಯನ್ನು ಅವರ ಧ್ವನಿಯು ಹೆಣೆದಿದೆ. ದೇವತೆಗಳು ಶುಭ ಭೂಮಿಯ ತುಂಡಿಗಾಗಿ ಬೇಡಿಕೊಂಡರು ಮತ್ತು ಬ್ರಹ್ಮನು ಅದನ್ನು ಅವರಿಗೆ ನೀಡಿದನು. ನಂತರ ದೇವತೆಗಳು ತಮ್ಮ ಯಜ್ಞವನ್ನು ಮಾಡಿದರು ಮತ್ತು ಪ್ರತಿಯಾಗಿ ಆ ಯಜ್ಞದಿಂದ ಉಂಟಾಗುವ ಯೋಗ್ಯತೆಯ 6ನೇ ಭಾಗವನ್ನು ಅವರಿಗೆ ನೀಡಲಾಯಿತು ಎಂದು ಭೀಷ್ಮ ಹೇಳಿದರು. ಭೂಮಿ, ಮನೆಗಳು,
ದನಗಳು ಮತ್ತು ಆಹಾರವನ್ನು ಉಡುಗೊರೆಯಾಗಿ ನೀಡುವುದು ಹೇಗೆ ದೊಡ್ಡ ಪ್ರತಿಫಲವನ್ನು ತರುತ್ತಾನೆ ಎಂಬುದನ್ನು ಭೀಷ್ಮನು ವಿವರಿಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಒಬ್ಬರು ಒಂದು ಸಣ್ಣ ತುಂಡು ಭೂಮಿಯನ್ನು ನೀಡಿದಾಗ ಅವರಿಗೆ ಅಕ್ಷಯವಾದ ಅರ್ಹತೆಯನ್ನು ನೀಡಲಾಗುತ್ತದೆ. ಅವರು ಎಂದಿಗೂ ಯಾವುದೇ ತೊಂದರೆಗೆ ಒಳಗಾಗುವುದಿಲ್ಲ ಅಥವಾ ಯಾವುದೇ ವಿಪತ್ತನ್ನು ಎದುರಿಸುವುದಿಲ್ಲ ಎಂದು ಭೀಷ್ಮನು ಹೇಳಿದನು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಮರುಭೂಮಿಯ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದ ಯುಧಿಷ್ಠಿರನು ಮತ್ತೊಂದು ಪ್ರಶ್ನೆಯನ್ನು ಕೇಳಿದನು. ಮುತ್ತಜ್ಜ ಸೇನೆ ಬಗ್ಗೆ ಏನು ಅವುಗಳ ಅರ್ಹತೆಗಳು ಯಾವುವು? ಭೀಷ್ಮನ ಕಣ್ಣುಗಳು ಗೌರವದಿಂದ ಹೊಳೆಯುತ್ತಿದ್ದವು. ಭೀಷ್ಮನು ಹೇಳಿದನು, ನನ್ನ ಪ್ರಿಯ ಯುಧಿಷ್ಠಿರನೇ, ಎಲ್ಲಾ ಸನ್ಯಾಸಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ. ಅವರು ಬ್ರಹ್ಮನ ಪ್ರದೇಶದಲ್ಲಿ ಸೋಮನ ಸಹವಾಸದಲ್ಲಿ ವಾಸಿಸುತ್ತಾರೆ ಮತ್ತು ಹಾಲು ತುಪ್ಪ ಮೊಸರುಗಳಿಂದ ಲೆಕ್ಕವಿಲ್ಲದಷ್ಟು ರೀತಿಯಲ್ಲಿ ಮನುಷ್ಯರಿಗೆ ಪ್ರಯೋಜನವನ್ನು ನೀಡುತ್ತಾರೆ. ವಿವಿಧ ಉಡುಗೊರೆಗಳ ಗುಣಗಳ ಬಗ್ಗೆ ಉತ್ಸಾಹಭರಿತ ಚರ್ಚೆಯ ನಡುವೆಯೇ ಭರತಗಳ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಕಡೆಗೆ ತಿರುಗಿದನು. ಕುತೂಹಲ ಮತ್ತು ಉತ್ಸಾಹದಿಂದ, ನಾನು ಉಡುಗೊರೆಗಳ ಗುಣಗಳ ಬಗ್ಗೆ ಕೇಳಿದ್ದೇನೆ. ನೀವು ಆಹಾರದ ಉಡುಗೊರೆಯ ಬಗ್ಗೆ ಹೆಚ್ಚು ಮಾತನಾಡಿದ್ದೀರಿ, ಆದರೆ ಪಾನೀಯವನ್ನು ಉಡುಗೊರೆಯಾಗಿ ನೀಡುವ ಮಹಾನ್ ಗುಣಗಳ ಬಗ್ಗೆ ನಾನು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಕೇಳಿದನು. ಭೀಷ್ಮನ ಕಣ್ಣುಗಳು ಈ ವಿಷಯದ ಬಗ್ಗೆ ತನ್ನ ಪ್ರವಚನವನ್ನು ಪ್ರಾರಂಭಿಸಿದಾಗ ಸಂತೋಷದಿಂದ ಹೊಳೆಯುತ್ತಿದ್ದವು. ಅವನು ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಯುಧಿಷ್ಠಿರನನ್ನು ದೇವರುಗಳ ಸಾಮ್ರಾಜ್ಯಕ್ಕೆ ಕರೆದೊಯ್ಯುವ ಕಥೆಯನ್ನು ನೇಯ್ಗೆ ಮಾಡಲು ಪ್ರಾರಂಭಿಸಿದರು. ಭೀಷ್ಮನು, ಕೇಳಿರಿ, ಓ ವಿಸ್ಮಯವಿಲ್ಲದ ಪರಾಕ್ರಮವೇ, ಪಾನೀಯದಿಂದ ಪ್ರಾರಂಭವಾಗುವ ಉಡುಗೊರೆಗಳ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡುವಾಗ ಅಂತಹ ಉಡುಗೊರೆಗಳನ್ನು ಮಾಡುವುದರಿಂದ ಪಡೆಯುವ ಅರ್ಹತೆಯು ಸಾಟಿಯಿಲ್ಲದ್ದು. ಇದು ಎಲ್ಲಾ ಜೀವಿಗಳನ್ನು ಪೋಷಿಸುವ ಮತ್ತು ಅವರಿಗೆ ಶಕ್ತಿ ಮತ್ತು ಶಕ್ತಿಯನ್ನು ನೀಡುವ ಆಹಾರದ ಉಡುಗೊರೆಯನ್ನು ಸಹ ಮೀರಿಸುತ್ತದೆ ಎಂದು ಹೇಳಿದ ಯುಧಿಷ್ಠಿರನು ಮುಂದೆ ವಾಲಿದನು. ತನ್ನ ಕಣ್ಣುಗಳು ಆಸಕ್ತಿಯಿಂದ ಅಗಲವಾದವು. ಭೀಷ್ಮನು ಮುಂದುವರಿಸಿದಂತೆ, ಎಲ್ಲಾ ಜೀವಿಗಳ ಒಡೆಯನು ಸ್ವತಃ ಆಹಾರದ ಉಡುಗೊರೆಯು ಅತ್ಯಂತ ಶ್ರೇಷ್ಠವಾದ ಉಡುಗೊರೆಯಾಗಿದೆ ಎಂದು ಹೇಳಿದ್ದಾನೆ. ಆದರೆ ಪಾನೀಯದ ಉಡುಗೊರೆಯನ್ನು ಏಕೆ ಸಮಾನವಾಗಿ ಗೌರವಿಸಲಾಗುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ. ನಿಮಗೆ ಗೊತ್ತಾ, ಕುಂತಿಯ ಮಗನೇ, ಆಹಾರದ ಸದ್ಗುಣಗಳನ್ನು ಸಾರಿಸುವ ಪವಿತ್ರ ಮಂತ್ರಗಳು ಸ್ವತಃ ಸಾವಿತ್ರಿಯೇ ಆ ಶುಭ ಮಾತುಗಳನ್ನು ಹೇಳಿದಳು ಮತ್ತು ಪ್ರಾಚೀನ ಆಚರಣೆಗಳಲ್ಲಿ ಅವುಗಳನ್ನು ಹೇಗೆ ಹೇಳಲಾಗುತ್ತಿತ್ತು ಎಂಬುದನ್ನು ನಾವು ಕೇಳಿದ್ದೇವೆ. ಭೀಷ್ಮನು ಮಾತನಾಡುವಾಗ ಯುಧಿಷ್ಠಿರನ ಮನಸ್ಸಿನಲ್ಲಿ ಅವನ ತಾಯಿ ಕುಂತಿಯ ನೆನಪುಗಳು ತುಂಬಿ ತುಳುಕುತ್ತಿದ್ದವು. ಆಕೆ ಅವನಿಗೆ ಆಗಾಗ್ಗೆ ಈ ಮಂತ್ರಗಳನ್ನು ಪಠಿಸುತ್ತಿದ್ದಳು. ಆಹಾರದ ಉಡುಗೊರೆ ಮತ್ತು ಜೀವನವನ್ನು ಉಳಿಸಿಕೊಳ್ಳುವ ಅದರ ಶಕ್ತಿಯ ಬಗ್ಗೆ ಅವಳು ಹೇಳಿದ ಗೌರವವನ್ನು ಅವನು ನೆನಪಿಸಿಕೊಂಡನು. ಭೀಷ್ಮನ ಮಾತುಗಳು ನದಿಯಂತೆ ಹರಿಯುತ್ತಲೇ ಇದ್ದವು. ಯುಧಿಷ್ಠಿರನನ್ನು ಅವರ ಸೌಮ್ಯ ಪ್ರವಾಹದ ಮೇಲೆ ಹೊತ್ತೊಯ್ಯುತ್ತಿದ್ದವು. ಒಬ್ಬ ಮನುಷ್ಯನು ಪಾನೀಯವನ್ನು ಉಡುಗೊರೆಯಾಗಿ ನೀಡುವ ಮೂಲಕ ನಿಜವಾಗಿಯೂ ಜೀವನದ ಉಡುಗೊರೆಯನ್ನು ತಾನೇ ಮಾಡಿಕೊಳ್ಳುತ್ತಾನೆ ಎಂದು ಅವನು ಹೇಳಿದನು. ಈ ಜಗತ್ತಿನಲ್ಲಿ ಜೀವನದ ಉಡುಗೊರೆಗಿಂತ ಶ್ರೇಷ್ಠವಾದ ಯಾವುದೇ ಉಡುಗೊರೆ ಇಲ್ಲ ಮತ್ತು ನೀವು ಲೋಮಸನ ಮಾತನ್ನು ತಿಳಿದಿಲ್ಲ. ಓ ಬಲವಾದ ತೋಳುಗಳು, ಹಿಂದಿನ ದಿನಗಳಲ್ಲಿ ರಾಜ ಶಿವಿಯು ಪಾರಿವಾಳಕ್ಕೆ ಜೀವವನ್ನು ನೀಡಿದಾಗ ಬ್ರಾಹ್ಮಣನಿಗೆ ಆಹಾರವನ್ನು ಉಡುಗೊರೆಯಾಗಿ ನೀಡುವವನು ಅದನ್ನು ಪಡೆಯುತ್ತಾನೆ. ಯುಧಿಷ್ಠಿರನ ಆಲೋಚನೆಗಳು ರಾಜ ಶಿವಿಯ ಕಥೆಯತ್ತ ತಿರುಗಿದವು ಮತ್ತು ಅವನ ನಿಸ್ವಾರ್ಥ ಕಾರ್ಯವು ಅವನಿಗೆ ಹೇಗೆ ಹೆಚ್ಚಿನ ಅರ್ಹತೆಯನ್ನು ಗಳಿಸಿತು. ಅವನು ಲೋಮಾಸನ ಬುದ್ಧಿವಂತ ಮಾತುಗಳನ್ನು ನೆನಪಿಸಿಕೊಂಡನು. ಅದನ್ನು ಈಗ ಭೀಷ್ಮನು ಅವನಿಗೆ ನೆನಪಿಸಿದ್ದನು. ನೀರಿನ ಉಡುಗೊರೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಧ್ವನಿಯು ಹೆಚ್ಚು ಉತ್ಸಾಹಭರಿತವಾಯಿತು.
ಆಹಾರವು ಕುಡಿಯುವುದಕ್ಕಿಂತ ಶ್ರೇಷ್ಠವಾಗಿರಬಹುದು ಅಥವಾ ಇಲ್ಲದಿರಬಹುದು. ಅವರು ಹೇಳಿದರು, ಆದರೆ ನೀರಿನಿಂದ ಹೊರಹೊಮ್ಮುವ ಸಹಾಯವಿಲ್ಲದೆ ಯಾವುದು ಅಸ್ತಿತ್ವದಲ್ಲಿಲ್ಲ. ಎಲ್ಲ ಗ್ರಹಗಳ ಒಡೆಯನಾದ ಸೋಮನು ನೀರಿನಿಂದ ಹುಟ್ಟಿದನು. ಅಮೃತ ಮತ್ತು ಯುಧಿಷ್ಠಿರನ ಉಪಸ್ಥಿತಿಯಲ್ಲಿ ಭೀಷ್ಮನು ಪ್ರಾಚೀನ ಕಾಲದಿಂದಲೂ ಸರ್ಮಿನ್ ಎಂಬ ಬ್ರಾಹ್ಮಣನ ಬಗ್ಗೆ ಮತ್ತು ವೃತ್ರ ರಾಜನಾದ ಯಾಮನೊಂದಿಗಿನ ಅವನ ಮುಖಾಮುಖಿಯ ಬಗ್ಗೆ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಈ ಕಥೆಯು ಗಂಗಾ ಮತ್ತು ಯಮುನಾ ನದಿಗಳ ನಡುವೆ ನೆಲೆಸಿರುವ ಪರ್ನಾಸಲ ಪಟ್ಟಣದಲ್ಲಿ ತೆರೆದುಕೊಂಡಿತು. ಅಲ್ಲಿ ಅನೇಕ ವಿದ್ವಾಂಸ ಬ್ರಾಹ್ಮಣರು ವಾಸಿಸುತ್ತಿದ್ದರು. ಒಂದು ದಿನ ಯಮನು ಕಾಗೆಯಂತೆ ನೇರವಾಗಿ ನಿಂತಿರುವ ರಕ್ತ ಕೆಂಪು ಕಣ್ಣುಗಳು ಮತ್ತು ಕೂದಲನ್ನು ಹೊಂದಿರುವ ಕಪ್ಪು ಬಟ್ಟೆಗಳನ್ನು ಧರಿಸಿ ವೇದಗಳ ಮೇಲೆ ಮಾನಸಿಕ ಶಾಂತಿ ಮತ್ತು ಪಾಂಡಿತ್ಯವನ್ನು ಸಾಧಿಸಲು ಹೆಸರುವಾಸಿಯಾಗಿದ್ದ ಸರ್ಮಿನನ್ನು ಕರೆತರಲು ಸಂದೇಶವಾಹಕನನ್ನು ಕಳುಹಿಸಿದನು. ಆದಾಗ್ಯೂ ಸಂದೇಶವಾಹಕನು ತನಗೆ ಆಜ್ಞಾಪಿಸಿದ್ದಕ್ಕೆ ವಿರುದ್ಧವಾಗಿ ಮಾಡಿದನು. ಸರ್ಮಿನನ್ನು ಕರೆತರುವ ಬದಲು ಅವನ ಮೇಲೆ ದಾಳಿ ಮಾಡಿ ಅದೇ ನೆರೆಹೊರೆಯಿಂದ ಮತ್ತೊಂದು ಬ್ರಾಹ್ಮಣನನ್ನು ಕರೆತಂದನು. ಬ್ರಾಹ್ಮಣನಿಂದ ಹೊರಹೊಮ್ಮುವ ಮಹಾಶಕ್ತಿಯನ್ನು ನೋಡಿದ ಯಮನು ಅವನನ್ನು ಪೂಜ್ಯಭಾವದಿಂದ ಆರಾಧಿಸಲು ಎದ್ದು ನಿಂತನು. ನಂತರ ಅವನು ತಪ್ಪಾಗಿ ಕರೆತಂದ ಬ್ರಾಹ್ಮಣನನ್ನು ಮರಳಿ ತೆಗೆದುಕೊಂಡು ಹೋಗಿ ತಾನು ನಿಜವಾಗಿಯೂ ಹುಡುಕುತ್ತಿದ್ದ ಸರ್ಮಿನನ್ನು ಕರೆತರುವಂತೆ ತನ್ನ ಸಂದೇಶವಾಹಕನಿಗೆ ಆದೇಶಿಸಿದನು. ಸಂದೇಶವಾಹಕನು ಅದನ್ನು ಪಾಲಿಸಿದನು ಮತ್ತು ಸರ್ಮಿನ್ ಅನ್ನು ಯಾಮನ ಸನ್ನಿಧಿಯಲ್ಲಿ ಹಿಂದಿರುಗಿಸಿದ ನಂತರ ಸತ್ತವರ ನ್ಯಾಯಾಧೀಶನು ಮತ್ತೊಮ್ಮೆ ಅವನನ್ನು ಆರಾಧಿಸಿದನು. ಯಮನು ಸರ್ಮಿನ್ನೊಂದಿಗೆ ಸಂಭಾಷಿಸಿ ವಿವಿಧ ಉಡುಗೊರೆಗಳಿಗೆ ಸಂಬಂಧಿಸಿದ ಗುಣಗಳನ್ನು ಹಂಚಿಕೊಂಡನು. ಎಳ್ಳಿನ ಸದ್ಗುಣಗಳನ್ನು ಸಾರಿಸುವ ಮೂಲಕ ಅವನು ಪ್ರಾರಂಭಿಸಿದನು. ಅವುಗಳ ಉಡುಗೊರೆಯು ಶಾಶ್ವತವಾದ ಯೋಗ್ಯತೆಯನ್ನು ಉಂಟುಮಾಡುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಂದರ್ಭಗಳಲ್ಲಿ, ವಿಶೇಷವಾಗಿ ವೈಶಾಖ ತಿಂಗಳ ಹುಣ್ಣಿಮೆಯ ಸಮಯದಲ್ಲಿ ಇದನ್ನು ಮಾಡಬೇಕು ಎಂದು ಹೇಳಿದನು. ಅವರು ನೀರಿನ ಉಡುಗೊರೆಗಳನ್ನು ನೀಡುವ ಮಹತ್ವವನ್ನು ಒತ್ತಿ ಹೇಳಿದರು. ಕುಡಿಯುವ ನೀರಿಗೆ ವಿಶ್ರಾಂತಿ ಸ್ಥಳಗಳನ್ನು ಸ್ಥಾಪಿಸಿದರು. ಕೊಳಗಳು ಮತ್ತು ಸರೋವರಗಳನ್ನು ಉತ್ಖನನ ಮಾಡಿದರು ಮತ್ತು ಬೆಳಕಿನ ಕತ್ತಲೆಯ ಸ್ಥಳಗಳಿಗೆ ದೀಪಗಳನ್ನು ನೀಡಿದರು. ಉಡುಗೊರೆ ನೀಡುವಿಕೆಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುವ ಮೂಲಕ ಯಮನು ಮುಂದುವರಿಸಿದನು. ವಿಶೇಷವಾಗಿ ಶುದ್ಧ ಹೃದಯದಿಂದ ಮತ್ತು ಧರ್ಮಗ್ರಂಥಗಳ ನಿಯಮಗಳ ಪ್ರಕಾರ ಮಾಡಿದಾಗ ರತ್ನಗಳ ಉಡುಗೊರೆಯು ಅತ್ಯಂತ ಯೋಗ್ಯವಾಗಿದೆ ಎಂದು ಅವರು ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಇದು ಯಜ್ಞದ ಕಾರ್ಯಕ್ಕೆ ಕಾರಣವಾದರೆ ಅಥವಾ ಸ್ವಯಂ ಸಂಯಮವನ್ನು ಅಭ್ಯಾಸ ಮಾಡುವ ಬ್ರಾಹ್ಮಣನಿಗೆ ನೀಡಿದರೆ ಉಡುಗೊರೆ ನೀಡುವ ಗುಣಗಳ ಬಗ್ಗೆ ಯಮನು ತನ್ನ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಒಬ್ಬರ ವಿವಾಹಿತ ಪತ್ನಿಯರನ್ನು ಮದುವೆಯಾಗುವ ಮತ್ತು ಸಂತತಿಯನ್ನು ಬೆಳೆಸುವ ಮಹತ್ವವನ್ನು ಅವರು ಸರ್ಮಿನ್ ಅವರೊಂದಿಗೆ ಹಂಚಿಕೊಂಡರು. ಎಲ್ಲ ಸ್ವಾಧೀನಗಳಲ್ಲಿ ಪುರುಷ ಸಮಸ್ಯೆಯನ್ನು ಅತ್ಯಂತ ಮೌಲ್ಯಯುತವೆಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಇದು ಒಬ್ಬರ ವಂಶಾವಳಿ ಮತ್ತು ಪರಂಪರೆಯ ಮುಂದುವರಿಕೆಯನ್ನು ಖಾತ್ರಿಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಅವನಿಗೆ ನೀಡಿದ ಈ ಬುದ್ಧಿವಂತಿಕೆಯ ಮಾತುಗಳೊಂದಿಗೆ ಯಮನು ಸರ್ಮಿನ್ ಅನ್ನು ವಶಗೊಳಿಸಿದನು. ತನ್ನ ವಾಸಸ್ಥಾನಕ್ಕೆ ಮರಳಲು ಮತ್ತು ತಾನು ಪಡೆದ ಬೋಧನೆಗಳ ಪ್ರಕಾರ ಉಡುಗೊರೆಗಳನ್ನು ನೀಡುವಂತೆ ಸೂಚಿಸಿದನು. ಸರ್ಮಿನ್ ಮನೆಗೆ ಮರಳಿದ ನಂತರ ಯಮನು ನೀಡಿದ ಸೂಚನೆಗಳನ್ನು ಪಾಲಿಸಿದನು ಮತ್ತು ಅವನಿಗೆ ಕಲಿಸಿದ ಸದ್ಗುಣಗಳನ್ನು ಅಭ್ಯಾಸ ಮಾಡುವುದನ್ನು ಮುಂದುವರಿಸಿದನು. ಉಡುಗೊರೆ ನೀಡುವ ಗುಣಗಳನ್ನು ವಿವರಿಸುವ ಮೂಲಕ ಭೀಷ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದನು. ಇದು ಜಗತ್ತಿನಲ್ಲಿ ಅಪರೂಪದ ಕಾರ್ಯವಾಗಿದೆ, ಆದರೆ ಪ್ರಾಮಾಣಿಕತೆ ಮತ್ತು ಭಕ್ತಿಯಿಂದ ಅದರಲ್ಲಿ ತೊಡಗುವವರಿಗೆ ದೊಡ್ಡ ಪ್ರತಿಫಲವನ್ನು ನೀಡುತ್ತದೆ ಎಂದು ಒತ್ತಿ ಹೇಳಿದನು. ಧರ್ಮಗ್ರಂಥಗಳ ನಿಯಮಗಳ ಪ್ರಕಾರ ಉಡುಗೊರೆಗಳನ್ನು ನೀಡಲು ಮತ್ತು ಅರ್ಹತೆ ಮತ್ತು ಸಮೃದ್ಧಿಯನ್ನು ತರುವ ಸದ್ಗುಣಗಳನ್ನು ಬೆಳೆಸಲು ಅವನು ಯುಧಿಷ್ಠಿರನನ್ನು ಪ್ರೋತ್ಸಾಹಿಸಿದನು. ಪಾಂಡವರ ಸಹೋದರರಲ್ಲಿ ಹಿರಿಯನಾಗಿದ್ದ ಯುಧಿಷ್ಠಿರನು ಗಂಭೀರವಾದ ಮಾತುಕತೆಯ ನಡುವೆಯೇ ಉಡುಗೊರೆಗಳ ಪವಿತ್ರ ಸಂಪ್ರದಾಯದ ಬಗ್ಗೆ ಮಾರ್ಗದರ್ಶನ ಕೋರಿ ಕುರುಕುಲದ ಪೂಜ್ಯ ಕುಲಪತಿಯಾದ ಭೀಷ್ಮನ ಕಡೆಗೆ ತಿರುಗಿದನು. ಓ ಬುದ್ಧಿವಂತ ಭೀಷ್ಮನೇ, ನನಗೆ ಹೇಳಿ, ಉಡುಗೊರೆಗಳ ಬಗ್ಗೆ
ವಿಶೇಷವಾಗಿ ಭೂಮಿಯ ಬಗ್ಗೆ, ಸುಗ್ರೀವಾಜ್ಞೆಯ ಬಗ್ಗೆ ಕ್ಷತ್ರಿಯನು ಈ ಉಡುಗೊರೆಯನ್ನು ನೀತಿವಂತ ಬ್ರಾಹ್ಮಣನಿಗೆ ಸರಿಯಾದ ವಿಧಿಗಳೊಂದಿಗೆ ನೀಡಬೇಕು ಎಂದು ಬೇಡಿಕೊಂಡನು. ಪ್ರಾಚೀನ ಬುದ್ಧಿವಂತಿಕೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಪ್ರಿಯ ಯುಧಿಷ್ಠಿರನೇ, 3 ಉಡುಗೊರೆಗಳಿವೆ. ಅವು ಸಮಾನ ಅರ್ಹತೆಯನ್ನು ಹಂಚಿಕೊಳ್ಳುತ್ತವೆ. ಕೈನ್ ಭೂಮಿ ಮತ್ತು ಜ್ಞಾನ. ತಮ್ಮ ಶಿಷ್ಯರಿಗೆ ವೈದಿಕ ಬೋಧನೆಗಳನ್ನು ನೀಡುವವನು ಭೂಮಿ ಅಥವಾ ಕೈನ್ ಅನ್ನು ಉಡುಗೊರೆಯಾಗಿ ನೀಡುವ ಅರ್ಹತೆಯನ್ನು ಪಡೆಯುತ್ತಾನೆ. ಅವನು ತನ್ನ ಧ್ವನಿಯನ್ನು, ಗೌರವದ ಧ್ವನಿಯನ್ನು ತೆಗೆದುಕೊಳ್ಳುತ್ತಾ ವಿರಾಮಗೊಳಿಸಿದನು. ಕೈನ್ ಅನ್ನು ಎಲ್ಲಾ ಜೀವಿಗಳ ತಾಯಿಯೆಂದು ಗೌರವಿಸಲಾಗುತ್ತದೆ. ಎಲ್ಲಾ ರೀತಿಯ ಸಂತೋಷವನ್ನು ನೀಡುತ್ತದೆ. ಸಮೃದ್ಧಿಯನ್ನು ಬಯಸುವ ವ್ಯಕ್ತಿಯು ಯಾವಾಗಲೂ ಕೈನ್ ಉಡುಗೊರೆಗಳನ್ನು ನೀಡಬೇಕು. ಭೀಷ್ಮನು ಮಾತನಾಡುತ್ತಿದ್ದಂತೆ ಗಾಳಿಯು ಬೇರೆ ಲೋಕಶಕ್ತಿಯಿಂದ ತುಂಬಿದಂತೆ ತೋರುತ್ತಿತ್ತು. ದೇವತೆಗಳು ಸ್ವತಃ ಬಲಿಕೊಡಲು ಭೂಮಿಯನ್ನು ಉಳುಮೆ ಮಾಡುವಾಗ ಗೂಳಿಗಳನ್ನು ಹೊಡೆಯಲು ಮೇಕೆಗಳನ್ನು ಬಳಸುತ್ತಿದ್ದರು ಎಂದು ಅವರು ವಿವರಿಸಿದರು. ಆದಾಗ್ಯೂ ಇತರ ಎಲ್ಲ ಕ್ರಿಯೆಗಳಲ್ಲಿ ಗೂಳಿಗಳನ್ನು ಎಂದಿಗೂ ಹೊಡೆಯಬಾರದು ಅಥವಾ ಕೊರೆಯಬಾರದು. ಅವರ ಮಾತುಗಳು ಪವಿತ್ರ ಆಚರಣೆಗಳ ಮತ್ತು ಗೂಬೆಗಾಗಿ ಗೌರವದ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸುತ್ತವೆ. ಯುಧಿಷ್ಠಿರನ ಕುತೂಹಲ ಕೆರಳಿಸಿತು. ಉಡುಗೊರೆಯಾಗಿ ನೀಡಲು ಯೋಗ್ಯವಾದ ದನಗಳ ಗುಣಲಕ್ಷಣಗಳನ್ನು ವಿವರಿಸಲು ಅವನು ಭೀಷ್ಮನನ್ನು ಕೇಳಿದನು. ಅಂತಹ ಮಂದಗಳನ್ನು ನಾನು ಹೇಗೆ ಗುರುತಿಸುವುದು ಎಂದು ಕೇಳಿದನು. ಮತ್ತು ಈ ಪವಿತ್ರ ಪ್ರಾಣಿಗಳನ್ನು ಸ್ವೀಕರಿಸಲು ಅರ್ಹರಾದವರು ಯಾರು? ಭೀಷ್ಮನ ಅಭಿವ್ಯಕ್ತಿ ಗಂಭೀರವಾಯಿತು. ಅವನ ಧ್ವನಿಯು ಎಚ್ಚರಿಕೆಯ ಧ್ವನಿಯನ್ನು ತೆಗೆದುಕೊಂಡಿತು. ಪಾಪಿ, ದುರಾಸೆಯ ಅಥವಾ ಸುಳ್ಳುಗಾರನಿಗೆ ಎಂದಿಗೂ ಹಸುವನ್ನು ನೀಡಬಾರದು ಎಂದು ಅವನು ಹೇಳಿದನು. ಪಿತೃಗಳು ಮತ್ತು ದೇವತೆಗಳನ್ನು ಗೌರವಿಸದವರಿಗೂ ನೀಡಬಾರದು. ಅವನು ವಿರಾಮಗೊಳಿಸಿದನು. ನಂತರ ಯೋಗ್ಯ ಬ್ರಾಹ್ಮಣನಿಗೆ ಕೈನ್ ಉಡುಗೊರೆಯಾಗಿ ನೀಡುವ ಮೂಲಕ ಗಳಿಸಿದ ಅಪಾರ ಅರ್ಹತೆಯ ಬಗ್ಗೆ ಮಾತನಾಡಿದನು. ಅಂತಹ ವ್ಯಕ್ತಿಗೆ 10 ಕೈನ್ಗಳನ್ನು ನೀಡುವ ಮೂಲಕ ಒಬ್ಬನು ಹಲವಾರು ದೊಡ್ಡ ಸಂತೋಷದ ಪ್ರದೇಶಗಳನ್ನು ಪಡೆಯುತ್ತಾನೆ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ದೃಶ್ಯದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದ ಭೀಷ್ಮನ ಮಾತುಗಳು ಬುದ್ಧಿವಂತಿಕೆ ಮತ್ತು ಸಹಾನುಭೂತಿಯ ಭಾವಚಿತ್ರವನ್ನು ಎಬ್ಬಿಸಿದವು. ಅವನು 3 ಗುರುಗಳ ಬಗ್ಗೆ ಮಾತನಾಡುತ್ತಾನೆ. ಯಾರು ಸಂತಾನವನ್ನು ಸೃಷ್ಟಿಸುತ್ತಾರೆ, ರಕ್ಷಿಸುತ್ತಾರೆ ಅಥವಾ ಪೋಷಣೆಯನ್ನು ನಿಯೋಜಿಸುತ್ತಾರೆ. ಮತ್ತು ಗುರುವಿಗೆ ಸಲ್ಲಿಸುವ ಸೇವೆಗಳು ಪಾಪವನ್ನು ಹೇಗೆ ನಾಶಪಡಿಸುತ್ತವೆ. ಅಹಂಕಾರವು ದೊಡ್ಡ ಖ್ಯಾತಿಯನ್ನೂ ಸಹ ನಾಶಪಡಿಸುತ್ತದೆ ಎಂದು ಅವರು ಎಚ್ಚರಿಸಿದರು. ಭೀಷ್ಮನನ್ನು ಉಡುಗೊರೆಯಾಗಿ ನೀಡುವ ಬಗೆಗಿನ ಅಂತಿಮ ಸತ್ಯವನ್ನು ಭೀಷ್ಮನು ಬಹಿರಂಗಪಡಿಸಿದಾಗ ಸಂಭಾಷಣೆಯು ಕೊನೆಗೊಂಡಿತು. ವೇದಾಂತಕ್ಕೆ ಸಮರ್ಪಿತರಾದ ಹೆಚ್ಚಿನ ಕಲಿಕೆ, ಬುದ್ಧಿವಂತಿಕೆ ಮತ್ತು ತಮ್ಮ ಇಂದ್ರಿಯಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುವವರಿಗೆ ಒಬ್ಬರು ಪೋಷಣೆಯನ್ನು ನಿಯೋಜಿಸಬೇಕು. ಅವರ ಮಾತುಗಳು ಆಶೀರ್ವಾದದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಕೈನೆ ಉಡುಗೊರೆಗೆ ಲಗತ್ತಿಸಲಾದ ಯೋಗ್ಯತೆಯ ಅಳತೆಯು ನಿಖರವಾಗಿ ಪಾಪದ ಅಳತೆಯಾಗಿದೆ. ಒಂದು ವಿಷಾದಕರ ಕಥೆಯ ಮಧ್ಯದಲ್ಲಿ ಭೀಷ್ಮನು ತಲೆಮಾರುಗಳ ಮೂಲಕ ಹಾದುಹೋಗುವ ಒಂದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇದು ಪ್ರಾಚೀನ ಕಾಲದಿಂದಲೂ ನ್ಯಾಯಯುತ ಆಡಳಿತಗಾರನಾಗಿದ್ದ ರಾಜ ನೃಗನ ಬಗ್ಗೆ ಅವನು ಮಾಡಿದ ಗಂಭೀರ ತಪ್ಪು ಅಂತಿಮವಾಗಿ ಅವನ ಅದೃಷ್ಟವನ್ನು ಮುಚ್ಚಿತು. ಈ ಕಥೆಯು ದೂರದ ಭೂಪ್ರದೇಶದಲ್ಲಿ ತೆರೆದುಕೊಂಡಿತು. ಅಲ್ಲಿ ಕಾಡು ಕುಲದ ಯುವಕರ ಗುಂಪೊಂದು ಹುಲ್ಲು ಮತ್ತು ಬಳ್ಳಿಗಳ ಕೆತ್ತನೆಯ ಕೆಳಗೆ ಅಡಗಿದ್ದ ಹಳೆಯ ಬಾವಿಯ ಮೇಲೆ ಎಡವಿ ಬಿದ್ದಿತು. ಅವು ಅದರಿಂದ ನೀರನ್ನು ಸೆಳೆಯಲು ಪ್ರಯತ್ನಿಸಿದಾಗ ಅದರ ಆಳದಲ್ಲಿ ಸಿಕ್ಕಿಬಿದ್ದ ಬೃಹತ್ ಹಲ್ಲಿ ಪತ್ತೆಯಾಯಿತು. ಈ ಪ್ರಾಣಿಯ ವಿಶಾಲತೆಯನ್ನು ಒಂದು ಸಣ್ಣ ಬೆಟ್ಟಕ್ಕೆ ಹೋಲಿಸಬಹುದೆಂದು ಹೇಳಲಾಗುತ್ತಿತ್ತು ಮತ್ತು ಯುವಕರು ಅದನ್ನು ರಕ್ಷಿಸಲು ನಿರ್ಧರಿಸಿದರು. ಹಲವಾರು ವಿಫಲ ಪ್ರಯತ್ನಗಳ ನಂತರ ಅವರು ದ್ವಾರಕಾದ ಪೂಜ್ಯ ರಾಜಕುಮಾರನಾದ ಕೃಷ್ಣನ ಸಹಾಯವನ್ನು ಕೋರಿದರು. ಕೃಷ್ಣನ ತಂದೆ ವಾಸುದೇವನು ಘಟನಾ ಸ್ಥಳಕ್ಕೆ ಆಗಮಿಸಿ
ಬಾವಿಯಿಂದ ಹಲ್ಲಿಗಳನ್ನು ಎಚ್ಚರಿಕೆಯಿಂದ ಹೊರತೆಗೆದನು. ಅವರಿಗೆ ಆಶ್ಚರ್ಯವಾಗುವಂತೆ ಆ ಜೀವಿ ತನ್ನನ್ನು ತಾನು ಬೇರೆ ಯಾರೂ ಅಲ್ಲ, ರಾಜನಾದ ನೃಗನ ಸ್ವಂತ ಆತ್ಮ ಎಂದು ಬಹಿರಂಗಪಡಿಸಿತು. ಕೃಷ್ಣನು ಈ ಬಹಿರಂಗಪಡಿಸುವಿಕೆಯಿಂದ ಕುತೂಹಲಗೊಂಡನು ಮತ್ತು ನೃಗನ ಹಿಂದಿನ ಕಾರ್ಯಗಳ ಬಗ್ಗೆ ವಿಚಾರಿಸಿದನು. ರಾಜನು ತನ್ನ ಜೀವನದುದ್ದಕ್ಕೂ ಹಲವಾರು ತ್ಯಾಗ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ, ಆದರೆ ಗಂಭೀರವಾದ ತಪ್ಪನ್ನೂ ಮಾಡಿದ್ದಾನೆ ಎಂದು ವಿವರಿಸಿದನು. ತನ್ನ ಮಾಲೀಕರ ಮನೆಯಿಂದ ತಪ್ಪಿಸಿಕೊಂಡಿದ್ದ ಬ್ರಾಹ್ಮಣನ ಹಸುವು ನೃಗನ ಹಿಂದಿನೊಳಗೆ ಅಲೆದಾಡಿತ್ತು. ನಿಜವಾದ ಮಾಲೀಕರು ಹಸುವನ್ನು ಸ್ವಾಧೀನಪಡಿಸಿಕೊಂಡಾಗ ಅದನ್ನು 100,000 ಇತರ ಹಸುಗಳಿಗೆ ವಿನಿಮಯ ಮಾಡಿಕೊಳ್ಳಲು ನೃಗನನ್ನು ಪ್ರಯತ್ನಿಸಿದನು. ಆದರೆ ಬ್ರಾಹ್ಮಣನು ತನ್ನ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬಿತ್ವವನ್ನು ಉಲ್ಲೇಖಿಸಿ ನಿರಾಕರಿಸಿದನು. ಚಿನ್ನ, ಬೆಳ್ಳಿ, ಕುದುರೆಗಳು ಮತ್ತು ರಥಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಹಸುವನ್ನು ಪಡೆಯುವ ಪ್ರಯತ್ನದಲ್ಲಿ ನಿರತನಾಗಿದ್ದನು. ಆದಾಗ್ಯೂ ಬ್ರಾಹ್ಮಣನು ತಾನು ರಾಜರಿಂದ ದಾನವನ್ನು ಸ್ವೀಕರಿಸುವುದಿಲ್ಲ ಎಂದು ದೃಢವಾಗಿ ನಿರಾಕರಿಸಿದನು. ಸಮಯ ಕಳೆದಂತೆ ಹಸುವಿನ ಬಗ್ಗೆ ನೃಗನ ಗೀಳು ಬೆಳೆಯಿತು ಮತ್ತು ಅವನು ಅಂತಿಮವಾಗಿ ಅನುಮತಿಯಿಲ್ಲದೆ ಅದನ್ನು ತೆಗೆದುಕೊಂಡನು. ಅವನ ಮರಣದ ನಂತರ ರಾಜ ನೃಗನು ಮರಣದ ದೇವತೆಯಾದ ಯಾಮನ ಸಮ್ಮುಖದಲ್ಲಿ ತನ್ನನ್ನು ತಾನು ಕಂಡುಕೊಂಡನು. ಅವನ ಕಾರ್ಯಗಳು 2 ಪಾಪಗಳಿಗೆ ಕಾರಣವಾಗಿವೆ ಎಂದು ಯಮನು ಅವನಿಗೆ ಬಹಿರಂಗಪಡಿಸಿದನು. ಎಲ್ಲ ವ್ಯಕ್ತಿಗಳನ್ನು ರಕ್ಷಿಸುವ ತನ್ನ ಪ್ರತಿಮೆಯನ್ನು ಮುರಿಯುವುದು ಮತ್ತು ಬ್ರಾಹ್ಮಣನಿಗೆ ಸೇರಿದದ್ದನ್ನು ತೆಗೆದುಕೊಳ್ಳುವುದು. ನೃಗನು ತನಗಾಗಿ ಕಾಯುತ್ತಿದ್ದ ಸಂತೋಷವನ್ನು ಅನುಭವಿಸುವ ಮೊದಲು ತಾನು ನೋವಿನ ಯಾತನೆಯನ್ನು ಸಹಿಸಿಕೊಳ್ಳುತ್ತೇನೆ ಎಂದು ಹೇಳಿ ಶಿಕ್ಷೆಯನ್ನು ಬೇಡಿಕೊಂಡನು. ರಾಜನು ನೆಲಕ್ಕೆ ಬಿದ್ದಾಗ ಯಾಮನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆ ವಾಸುದೇವನ ಮಗನಾದ ಕೃಷ್ಣನು ನಿನ್ನನ್ನು ರಕ್ಷಿಸುತ್ತಾನೆ. ರಾಜನ ಆತ್ಮವು ಮಧ್ಯಂತರ ಸಾಮ್ರಾಜ್ಯದಲ್ಲಿ ಒಂದು ಪ್ರಾಣಿಯಾಗಿ ಮರುಜನ್ಮ ಪಡೆಯಿತು. ಅಲ್ಲಿ ಅದು ತನ್ನ ನೆನಪುಗಳನ್ನು ಉಳಿಸಿಕೊಂಡಿತು. 1000 ವರ್ಷಗಳ ನಂತರ ಕೃಷ್ಣನು ಬಾವಿಗೆ ಬಂದು ತನ್ನ ನೋವಿನಿಂದ ನೃಗನನ್ನು ಬಿಡುಗಡೆ ಮಾಡಿದನು. ಕೃಷ್ಣನು ತನ್ನನ್ನು ರಕ್ಷಿಸಿದ್ದಕ್ಕೆ ಸಂತೋಷಗೊಂಡ ರಾಜನಾದ ನೃಗನು ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಸ್ವರ್ಗಕ್ಕೆ ಏರಲು ಅನುಮತಿ ಕೇಳಿದನು. ವಾಸುದೇವನ ಆಶೀರ್ವಾದದೊಂದಿಗೆ ಅವನು ಆಕಾಶದ ರಥವನ್ನು ಹತ್ತಿದನು ಮತ್ತು ದೇವತೆಗಳ ಸಾಮ್ರಾಜ್ಯಕ್ಕೆ ಹೊರಟನು. ಕತೆ ಕೊನೆಗೊಳ್ಳುತ್ತಿದ್ದಂತೆ ಭೀಷ್ಮನು ಅದರ ಮಹತ್ವವನ್ನು ಪ್ರತಿಬಿಂಬಿಸಿದನು. ಯುಧಿಷ್ಠಿರನಿಗೆ ಯಾವತ್ತೂ ಪ್ರಜ್ಞಾಪೂರ್ವಕವಾಗಿ ಯಾವುದನ್ನಾದರೂ ತೆಗೆದುಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಿದನು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾಗಿದ್ದ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನ ಪಾದಗಳ ಬಳಿ ಕುಳಿತಿದ್ದನು. ಆತನು ಗಾಢವಾದ ಗೌರವಭಾವದಿಂದ ತನ್ನ ಬುದ್ಧಿವಂತಿಕೆಯ ಹೆಚ್ಚಿನ ಭಾಗವನ್ನು ದಾನ ಮಾಡುವ ಗುಣಗಳ ಬಗ್ಗೆ ಹಂಚಿಕೊಳ್ಳುವಂತೆ ಭೀಷ್ಮನನ್ನು ಬೇಡಿಕೊಂಡನು. ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಆತನು ಪ್ರಾಚೀನ ಕಾಲದ ಒಂದು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಆತ ತನ್ನ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಋಷಿ ಉದ್ದಲಕ್ಕಿಯ ಬಗ್ಗೆ ಮಾತನಾಡುತ್ತಿದ್ದನು. ಒಂದು ದಿನ ಋಷಿ ಉದ್ದಲಕ್ಕಿ ತನ್ನ ಮಗ ನಚಿಕೇತನನ್ನು ಕರೆದು ಆತನಿಗೆ ಅತ್ಯಂತ ಭಕ್ತಿಯಿಂದ ಕಾಯುವಂತೆ ಸೂಚಿಸಿದನು. ಸೂರ್ಯನು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಋಷಿ ಉದ್ದಲಕ್ಕಿಯ ಆಲೋಚನೆಗಳು ಮುಂದಿನ ಕಾರ್ಯಗಳತ್ತ ತಿರುಗಿದವು. ತನ್ನ ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾದ ಸ್ನಾನ ಮತ್ತು ಅಧ್ಯಯನಕ್ಕೆ ಅಗತ್ಯವಾದ ವಸ್ತುಗಳನ್ನು ತಾನು ಮರೆತಿದ್ದೇನೆ ಎಂದು ಅವನು ಅರಿತುಕೊಂಡನು. ಅವನ ಧ್ವನಿಯಲ್ಲಿ ಅಸಹನೆಯ ಸುಳಿವನ್ನು ಹೊಂದಿನದಿಯ ದಡದಿಂದ ಅಗತ್ಯವಾದ ವಸ್ತುಗಳನ್ನು ತರಲು ನಚಿಕೇತನಿಗೆ ಆದೇಶಿಸಿದನು. ನಚಿಕೇತನು ನಿಗದಿತ ಸ್ಥಳಕ್ಕೆ ಧಾವಿಸಿದನು. ಆದರೆ ಅನಿರೀಕ್ಷಿತ ದೃಶ್ಯವನ್ನು ಎದುರಿಸಿದಂಕ ನದಿಯ ಪ್ರವಾಹಗಳಿಂದ ಎಲ್ಲಾ ವಸ್ತುಗಳು ಕೊಚ್ಚಿ ಹೋಗಿವೆ. ತನ್ನ ತಂದೆಯ ಬಳಿಗೆ ಹಿಂತಿರುಗಿದನು. ತನ್ನ ಧ್ವನಿಯಲ್ಲಿ ಆತಂಕದ ಸುಳಿವನ್ನು ನೀಡಿದನು. ಆಗಲೇ ಹಸಿವು, ಬಾಯಾರಿಕೆ ಮತ್ತು ಆಯಾಸದಿಂದ ಬಳಲುತ್ತಿದ್ದ ಋಷಿ ಉದ್ದಲಕ್ಕಿ
ಈ ಘಟನೆಗಳಿಂದ ದಿಗ್ಭ್ರಮೆಗೊಂಡವಿಂದು ಯಮನನ್ನು ಭೇಟಿ ಮಾಡಿ ಎಂದು ನಚಿಕೇತನಿಗೆ ಶಾಪ ನೀಡಿದಾಗ ಇದ್ದಕ್ಕಿದ್ದಂತೆ ಕೋಪವು ಅವನನ್ನು ಆವರಿಸಿಕೊಂಡಿತು. ಆ ಮಾತುಗಳು ಅದೃಷ್ಟಕ್ಕೆ ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ನಾಚಿಕೇತ ಧೈರ್ಯದಿಂದ ಪ್ರಾರ್ಥನೆಯಲ್ಲಿ ಅವನ ಅಂಗೈಗಳನ್ನು ಸೇರಿಸಿಕೊಂಡನು ಮತ್ತು ಕ್ಷಮೆಯಾಚಿಸಿದನು. ಆದರೆ ಋಷಿ ಉದ್ದಲಕ್ಕಿ ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವ ಮೊದಲೇ ನಚಿಕೇತನ ಜೀವಶಕ್ತಿ ಕ್ಷೀಣಿಸಲು ಪ್ರಾರಂಭಿಸಿತು. ಯುವ ಋಷಿ ಭೂಮಿಯ ಮೇಲೆ ಚಲನರಹಿತವಾಗಿ ಮಲಗಿದ್ದಾಗ ಅವರ ತಂದೆ ದುಃಖದಲ್ಲಿ ಮುಳುಗಿ ಹೋದರು. ಅವರು ತಮ್ಮ ಮಗನ ಪಕ್ಕದಲ್ಲಿ ನೆಲಕ್ಕೆ ಬಿದ್ದು ದುರಂತದ ಘಟನೆಗಳ ಬಗ್ಗೆ ವಿಷಾದಿಸಿದರು. ಹಗಲು ಉರುಳಿದಂತೆ ಮತ್ತು ರಾತ್ರಿ ಇಳಿಯುತ್ತಿದ್ದಂತೆ ಋಷಿ ಉದ್ದಲಕಿಯ ಕಣ್ಣೀರು ನಚಿಕೇತರನ್ನು ಪುನರುಜ್ಜೀವನಗೊಳಿಸಿತು. ಸೌಮ್ಯ ಮಳೆಯ ನಂತರ ಮೊಳಕೆಯೊಡೆಯುವ ಬೀಜದಂತೆ ಯುವ ಋಷಿಗೆ ಪ್ರಜ್ಞೆ ಬಂತು. ಋಷಿ ಉದ್ದಲಕಿ ತುಂಬಾ ಸಂತೋಷಪಟ್ಟನು. ಆದರೆ ತನ್ನ ಮಗನ ಹಠಾತ್ ಚೇತರಿಕೆಯಿಂದ ಗೊಂದಲಕ್ಕೊಳಗಾದನು. ಅವನು ತನ್ನ ಕಾರ್ಯಗಳಿಂದ ಏನಾದರೂ ಅರ್ಹತೆಯನ್ನು ಪಡೆದಿದ್ದಾನೆಯೇ ಎಂದು ನಚಿಕೇತನನ್ನು ಕೇಳಿದನು. ಯುವ ಋಷಿಯು ಯಮ ಸಾಮ್ರಾಜ್ಯಕ್ಕೆ ತನ್ನ ಪ್ರಯಾಣವನ್ನು ವಿವರಿಸಿದನು. ಅಲ್ಲಿ ಅವನು ಸ್ವತಃ ಸತ್ತ ರಾಜನನ್ನು ಎದುರಿಸಿದನು. ಸೌಮ್ಯವಾದ ನಗುವಿನೊಂದಿಗೆ ಯಮ ನಚಿಕೇತನನ್ನು ಸ್ವಾಗತಿಸಿದನು ಮತ್ತು ಅವನ ಸಲಹೆಗಾರರ ನಡುವೆ ಅವನಿಗೆ ಒಂದು ಆಸನವನ್ನು ನೀಡಿದನು. ಅವರು ಸಂಭಾಷಣೆ ನಡೆಸುತ್ತಿದ್ದಾಗ ನಚಿಕೇತನು 9 ಉಡುಗೊರೆಗಳನ್ನು ತಯಾರಿಸುವವರಿಗೆ ಮೀಸಲಾಗಿರುವ ಪ್ರದೇಶಗಳ ಬಗ್ಗೆ ವಿಚಾರಿಸಿದನು. ಈ ಉದಾತ್ತ ಮಾರ್ಗವನ್ನು ಅನುಸರಿಸುವವರಿಗೆ ಕಾಯುತ್ತಿದ್ದ ಅದ್ಭುತಗಳನ್ನು ನಚಿಕೇತನಿಗೆ ತಿಳಿಸಿದಾಗ ಯಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಆತನು ನಚಿಕೇತನನ್ನು ವೈಭವದಿಂದ ಅಲಂಕೃತವಾದ ಮತ್ತು ಉದಾತ್ತ ಕುದುರೆಗಳಿಂದ ಸಜ್ಜುಗೊಂಡ ಭವ್ಯವಾದ ವಾಹನದಲ್ಲಿ ಕರೆದೊಯ್ದನು. ಅವು ಆಕಾಶದಲ್ಲಿ ಮೇಲೇರುತ್ತಿದ್ದಾಗ ಅವು ಲೆಕ್ಕವಿಲ್ಲದಷ್ಟು ಮಹಲುಗಳನ್ನು ನೋಡುತ್ತಿದ್ದವು. ಯುಧಿಷ್ಠಿರನ ಸುತ್ತಲೂ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಯುವರಾಜನ ಕಣ್ಣುಗಳು ತನ್ನ ಪೂಜ್ಯ ಅಜ್ಜ ಭೀಷ್ಮನ ಕಡೆಗೆ ತಿರುಗಿದಾಗ ಕುತೂಹಲದಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು, ಅಜ್ಜಿ, ನೀವು ನನಗೆ ಮಹಾನುಷಿ ನಚಿಕೇತರ ಬಗ್ಗೆ ಮತ್ತು ಮಂದನ ಉಡುಗೊರೆಗಳ ಮಹತ್ವವನ್ನು ಹೇಳಿದ್ದೀರಿ. ತನ್ನ ಅಪರಾಧಕ್ಕಾಗಿ ಬಲವಾದ ಹಲ್ಲಿಗಳಂತೆ ಸುತ್ತಾಡಲು ಶಾಪಕ್ಕೊಳಗಾದ ರಾಜ ನೃಗನ ದುರಂತದ ಬಗ್ಗೆ ಸಹ ನೀವು ಮಾತನಾಡಿದ್ದೀರಿ. ಆದರೆ ಅಂತಹ ಉಡುಗೊರೆಗಳನ್ನು ನೀಡುವವರಿಗೆ ಮೀಸಲಿಟ್ಟ ಪ್ರದೇಶಗಳ ಬಗ್ಗೆ ನನಗೆ ಇನ್ನೂ ಅನುಮಾನವಿದೆ ಎಂದು ಹೇಳಿದನು. ಯುಧಿಷ್ಠಿರನು ಮುಂದುವರಿಯಲಿ ಎಂದು ತಲೆಲಾಡಿಸಿದ ಭೀಷ್ಮನ ಕಣ್ಣುಗಳು ವಿನೋದದಿಂದ ಮಿನುಗಿದವು. ಯುಧಿಷ್ಠಿರನು, ನಾನು ಈ ಪ್ರದೇಶಗಳ ಬಗ್ಗೆ ಮತ್ತು ಅವು ಯಾವ ರೀತಿಯ ಸಮೃದ್ಧಿಯನ್ನು ತರುತ್ತವೆ ಎಂಬುದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತೇನೆ ಮತ್ತು ಆತಂಕದಿಂದ ಮುಕ್ತರಾದ ಜನರು ಅವುಗಳನ್ನು ತಲುಪುವಲ್ಲಿ ಹೇಗೆ ಯಶಸ್ವಿಯಾಗುತ್ತಾರೆ. ಹಸುವನ್ನು ನೀಡುವವನು ತನ್ನ ಉಡುಗೊರೆಯ ಫಲವನ್ನು ಎಷ್ಟು ಕಾಲ ಆನಂದಿಸುತ್ತಾನೆ. ಭೀಷ್ಮನು ಮುಗುಳ್ನಕ್ಕೂ ತಲೆಯಾಡಿಸಿದನು. ದೇವರ ರಾಜನಾದ ಸಖನನ್ನು ಸಂಭಾಷಣೆಯಲ್ಲಿ ಸೇರಲು ಕರೆದನು. ಚಕ್ರನ ಭವ್ಯವಾದ ರೂಪವು ಅವನ ಆಸನದಿಂದ ಮೇಲೇರಿತು ಮತ್ತು ಅವನು ಭೀಷ್ಮನ ಬಳಿಗೆ ಗೌರವದಿಂದ ಬಂದನು. ಅಜ್ಜಿ, ಅವನು ಹೇಳಿದ, ನನಗೂ ಈ ಪ್ರದೇಶಗಳ ಬಗ್ಗೆ ಅನುಮಾನಗಳಿವೆ. ಅವು ಯಾವ ರೀತಿಯವು, ಅವು ಯಾವ ಗುಣಗಳನ್ನು ಹೊಂದಿವೆ ಮತ್ತು ಪುರುಷರು ನಿಜವಾಗಿಯೂ ಏನನ್ನೂ ನೀಡದೆ ಸಿನವನ್ನು ನೀಡುವವರಾಗಲು ಹೇಗೆ ಸಾಧ್ಯ? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಅಭಿವ್ಯಕ್ತಿ ಚಿಂತನಶೀಲವಾಯಿತು. ಪ್ರಾಚೀನ ಕಾಲದಲ್ಲಿ ದೇವತೆಗಳ ಗೌರವಾರ್ಥವಾಗಿ 100 ಯಜ್ಞಗಳನ್ನು ಮಾಡುವ ಒಬ್ಬ ಮಹಾನುಷಿ ಇದ್ದರು. ಅವರು ದೇವರಿಂದ ಬುದ್ಧಿವಂತಿಕೆ ಮತ್ತು ಶಕ್ತಿಯನ್ನು ಬಯಸಿದ್ದರು. ಆದರೆ ಅವರ ಹೃದಯವು ಶುದ್ಧ ಮತ್ತು ವಿನಮ್ರವಾಗಿತ್ತು. ಅವರ ಭಕ್ತಿಯು ದೇವತೆಗಳೂ ಸಹ ಅದರ ಮೂಲಕ ಚಲಿಸುವಂತೆ ಮಾಡಿತು. ಭೀಷ್ಮನು ಮಾತನಾಡುತ್ತಿದ್ದಂತೆ ಸಭೆಯ ಕಣ್ಣುಗಳ ಮುಂದೆ ಒಂದು ದರ್ಶನವು ತೆರೆದುಕೊಂಡಿತು. ಆಕಾಶದ ಸಮೃದ್ಧಿಯನ್ನು ಮೀರಿಸಿದ ಆಂತರಿಕ ಪ್ರಕಾಶದಿಂದ ಜೀವಿಗಳು ಹೊಳೆಯುತ್ತಿದ್ದ ಚಿನ್ನದ ಬೆಳಕಿನ ವಿಶಾಲವಾದ ವಿಸ್ತಾರಗಿಳಿಗಳನ್ನು
ಉಡುಗೊರೆಯಾಗಿ ನೀಡುವವರಿಗೆ ಮೀಸಲಾಗಿರುವ ಪ್ರದೇಶಗಳು ಇವು ಭೀಷ್ಮ ಮುಂದುವರಿಸಿದ ಅವು ದೇವತೆಗಳ ರಾಜ್ಯವನ್ನು ಸಹ ಮೀರಿಸುತ್ತವೆ ಮತ್ತು ಅವುಗಳ ನಿವಾಸಿಗಳು ಹೋಲಿಸಲಾಗದ ಹೊಳಪಿನಿಂದ ಹೊಳೆಯುತ್ತಾರೆ. ಭೀಷ್ಮನ ಮಾತುಗಳನ್ನು ಕೇಳಿದಾಗ ಶಕ್ರನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಕನ್ನಡಿಯ ಉಡುಗೊರೆಗಳ ವಿಷಯದಲ್ಲಿ ಯಾವ ರೀತಿಯ ದರ್ಶನವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ? ಕುತೂಹಲದಿಂದ ತುಂಬಿದ ಅವರ ಧ್ವನಿಯಲ್ಲಿ ಸಕ್ರ ಕೇಳಿದರು. ಭೀಷ್ಮ ನಿಗೂಢವಾಗಿ ಮುಗುಳ್ನಕ್ಕನು. ಅದು ಇನ್ನೊಂದು ಬಾರ್ಗೆ ಒಂದು ಕಥೆಯಾಗಿರುತ್ತದೆ. ಅವನು ಹೇಳಿದನು. ಅವನ ಕಣ್ಣುಗಳು ಇನ್ನೂ ಬಹಿರಂಗಗೊಳ್ಳದ ರಹಸ್ಯಗಳಿಂದ ಹೊಳೆಯುತ್ತಿದ್ದವು. ಸಭೆಯು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಅತೀಂದ್ರಿಯ ಜ್ಞಾನದ ಕಥೆಯನ್ನು ಹೆಣೆಯಲು ಪ್ರಾರಂಭಿಸಿದನು. ಅದು ಅವರಿಗೆ ತಮ್ಮದೇ ಆದ ಭಕ್ತಿ ಮತ್ತು ಸ್ವಯಂ ಆವಿಷ್ಕಾರದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುತ್ತದೆ. ದೇವತೆಗಳ ಕ್ಷೇತ್ರದಲ್ಲಿ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಅಜ್ಜಿ ಚಿಂತನೆಯಲ್ಲಿ ಕುಳಿತಿದ್ದನು. ಅವನ ಕಣ್ಣುಗಳು ಬ್ರಹ್ಮಾಂಡದ ವಿಶಾಲ ವಿಸ್ತಾರವನ್ನು ನೋಡುತ್ತಿದ್ದವು. ಅವನ ಮುಂದೆ ದೇವತೆಗಳ ರಾಜನಾದ ಪರಾಕ್ರಮಶಾಲಿ ಇಂದ್ರನು ನಿಂತಿದ್ದನು. 1000 ಕಣ್ಣುಗಳೊಂದಿಗೆ ಎಲ್ಲವನ್ನೂ ನೋಡಿದನು. ಅಜ್ಜಿ ಮಾತನಾಡುತ್ತಾ, ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಅವನ ಧ್ವನಿಯು, ಓ ಇಂದ್ರನೇ, ನಾನು ಅನೇಕ ಅದ್ಭುತ ಪ್ರದೇಶಗಳನ್ನು ನೋಡಿದ್ದೆ. ನಿಮ್ಮ ಸ್ವಂತ ಚುಚ್ಚುವ ನೋಟಕ್ಕೂ ಸಹ ಅಗೋಚರವಾಗಿದೆ. ಈ ಪ್ರದೇಶಗಳು ಸತ್ಯ ಮತ್ತು ಸದ್ಗುಣಗಳ ಅನ್ವೇಷಣೆಗೆ ಮೀಸಲಿಟ್ಟ ನೀತಿವಂತ ಜೀವನವನ್ನು ನಡೆಸಿದವರಿಗೆ ಮಾತ್ರ ಪ್ರವೇಶಿಸಬಹುದು. ಅಜ್ಜಿ ಮುಂದುವರಿಸಿದರು. ಈ ಪವಿತ್ರ ಭೂಮಿಗಳಲ್ಲಿ ಸಮಯವು ಸ್ಥಗಿತಗೊಂಡಿದೆ ಮತ್ತು ಕೊಳೆತ ಮತ್ತು ಮರಣವು ಯಾವುದೇ ಪ್ರಭಾವವನ್ನು ಹೊಂದಿಲ್ಲ. ಗಾಳಿ ಶುದ್ಧವಾಗಿದೆ, ದುಷ್ಟ ಅಥವಾ ರೋಗದ ಕಳಂಕದಿಂದ ಮುಕ್ತವಾಗಿದೆ. ಅಲ್ಲಿ ವಾಸಿಸುವ ಮಂಗಗಳು ಅವರು ಊಹಿಸಬಹುದಾದ ಪ್ರತಿಯೊಂದು ಬಳಕೆಯಿಂದ ಆಶೀರ್ವದಿಸಲ್ಪಟ್ಟಿವೆ. ಅವರ ಹೃದಯಗಳು ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿವೆ. ಸರೋವರಗಳು, ನದಿಗಳು, ಕಾಡುಗಳು ಮತ್ತು ಮಹಲುಗಳು ಈ ಪ್ರದೇಶಗಳಲ್ಲಿ ಹೇರಳವಾಗಿವೆ. ಎಲ್ಲಾ ಜೀವಿಗಳು ನೋಡಲು ಭೂಮಿಯ ಮೇಲಿನ ಸ್ವರ್ಗವಾಗಿದೆ. ಮೊಮ್ಮಗನ ಮಾತುಗಳು ಇಂದ್ರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸಿದವು. ಬ್ರಹ್ಮಾಂಡದ ಮೂಲಕ ತನ್ನ ಸ್ವಂತ ಪ್ರಯಾಣದ ನೆನಪುಗಳನ್ನು ಹುಟ್ಟುಹಾಕಿದವು. ಈ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದವರ ಗುಣಲಕ್ಷಣಗಳನ್ನು ವಿವರಿಸುವಾಗ ಅವರು ಶ್ರದ್ಧೆಯಿಂದ ಆಲಿಸಿದರು. ಸಹಾನುಭೂತಿ, ಕ್ಷಮೆ ಮತ್ತು ತಮ್ಮ ಗುರುಗಳಿಗೆ ಭಕ್ತಿಯಿಂದ ಜೀವನ ನಡೆಸಿದ ಪುರುಷರು ಮತ್ತು ಮಹಿಳೆಯರು, ಹೆಮ್ಮೆ ಮತ್ತು ಅಹಂಕಾರದಿಂದ ಮುಕ್ತರಾದ ಈ ವ್ಯಕ್ತಿಗಳು ಪವಿತ್ರ ಭೂಮಿಯಲ್ಲಿ ವಾಸಿಸುವ ಹಕ್ಕನ್ನು ಗಳಿಸಿದ್ದರು. ಮೊಮ್ಮಗನ ಧ್ವನಿಯು ಇನ್ನಷ್ಟು ತೀಕ್ಷ್ಣವಾಗಿ ಬೆಳೆಯಿತು. ಓ ಇಂದ್ರನೇ, ಬ್ರಾಹ್ಮಣರ ವಿರುದ್ಧ ವ್ಯಭಿಚಾರ, ಕೊಲೆ, ಸುಳ್ಳು ಅಥವಾ ಕ್ರೌರ್ಯದಂತಹ ಗಂಭೀರ ಉಲ್ಲಂಘನೆಗಳನ್ನು ಮಾಡಿದವರು ಈ ಅದ್ಭುತ ಪ್ರದೇಶಗಳನ್ನು ಎಂದಿಗೂ ನೋಡುವುದಿಲ್ಲ ಎಂದು ನಾನು ನಿನಗೆ ಹೇಳಲೇಬೇಕು. ಅಥವಾ ವಂಚನೆ, ಕೃತಜ್ಞತೆ ಅಥವಾ ಪವಿತ್ರ ಕಾನೂನುಗಳ ಕಡೆಗಣನೆಯಿಂದ ಕಳಂಕಿತರಾದವರು. ಅಜ್ಜಿ ಮಾತನಾಡುವುದನ್ನು ಮುಗಿಸಿದಾಗ ಇಂದ್ರನ ಆಲೋಚನೆಗಳು ಮನ್ನನ ಉಡುಗೊರೆಗಳನ್ನು ನೀಡಿದವರ ಯೋಗ್ಯತೆಗಳತ್ತ ತಿರುಗಿತು. ಅಂತಹ ಕೃತ್ಯಗಳಿಗೆ ಶಾಶ್ವತವಾದ ಸಂತೋಷದ ಪ್ರದೇಶಗಳನ್ನು ನೀಡಲಾಗುತ್ತದೆ ಎಂದು ಋಷಿ ಬಹಿರಂಗಪಡಿಸಿದರು. ಇದು ಸತ್ಯ ಮತ್ತು ಸದಾಚಾರದ ಜೀವನವನ್ನು ನಡೆಸಿದವರಿಗೆ ಮಾತ್ರ ಲಭ್ಯವಿರುತ್ತದೆ. ಒಂದೇ ಹಸುವನ್ನು ನೀಡುವವನು, ಅಜ್ಜಿ ಹೇಳಿದರು, 1000 ದನಗಳನ್ನು ನೀಡಿದವನಿಗೆ ಸಮಾನನಾಗಿರುತ್ತಾನೆ. ಮೊಮ್ಮಗನ ಮಾತುಗಳನ್ನು ಕೇಳಿದಾಗ ಇಂದ್ರನ ಮನಸ್ಸು ಆಶ್ಚರ್ಯದಿಂದ ತುಂಬಿ ಹೋಯಿತು. ಆತನಿಗೆ ಅರಿವಾಯಿತು, ಕೇವಲ ಬ್ರಾಹ್ಮಣರಿಗೆ ಮಾತ್ರ ಉಡುಗೊರೆಗಳನ್ನು ನೀಡುವ ಅರ್ಹತೆ ಸೀಮಿತವಾಗಿಲ್ಲ. ಕ್ಷತ್ರಿಯರು ಮತ್ತು ವೈಶ್ಯರು ಸಹ ಅಂತಹ ಕಾರ್ಯಗಳಿಂದ ಹೆಚ್ಚಿನ ಅರ್ಹತೆಯನ್ನು ಗಳಿಸಬಹುದು. ಅವುಗಳನ್ನು ಶುದ್ಧ ಹೃದಯದಿಂದ ಮತ್ತು ಸತ್ಯಕ್ಕೆ ಭಕ್ತಿಯಿಂದ ಮಾಡಿದರೆ. ಸಂಭಾಷಣೆಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಅಜ್ಜಿಯು ಹಸುವನ್ನು ಗೌರವಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಒಬ್ಬ ಬ್ರಾಹ್ಮಣನನ್ನು ಎಂದಿಗೂ ಅನುಚಿತ ಮಾತುಗಳಿಂದ ಸಂಬೋಧಿಸಬಾರದು ಎಂದು ಅವರು ಎಚ್ಚರಿಸಿದರು. ಆಲೋಚನೆ ಅಥವಾ ಕಾರ್ಯದಿಂದ ಹಸುವಿಗೆ ಹಾನಿ ಮಾಡಬಾರದು
ಮಂಗನ ಬಗ್ಗೆ ಸಹಾನುಭೂತಿ ತೋರಿಸುವವರು 10 ವರ್ಷಗಳವರೆಗೆ ಮತ್ತು ಅದಕ್ಕೂ ಮೀರಿ ಅಪರಿಮಿತ ಸಂತೋಷವನ್ನು ಆನಂದಿಸುತ್ತಾರೆ ಎಂದು ಹೇಳುವ ಮೂಲಕ ಋಷಿ ಮುಕ್ತಾಯಗೊಳಿಸಿದರು. ನಿಶ್ಚಲ ಸ್ಥಿತಿಯಲ್ಲಿ ಆಕಾಶಗಳಲ್ಲಿ ದೇವತೆಗಳ ಪ್ರಬಲ ರಾಜನಾದ ಇಂದ್ರನು ತನ್ನ ಪೂಜ್ಯ ಅಜ್ಜನ ಮಾರ್ಗದರ್ಶನವನ್ನು ಕೇಳಿದನು. ಸ್ವಲ್ಪ ಸಮಯದಿಂದ ಅವನ ಮನಸ್ಸಿನಲ್ಲಿ ತೂಗಾಡುತ್ತಿದ್ದ ಒಂದು ಪ್ರಶ್ನೆಯು ಅವನ ಕುತೂಹಲವನ್ನು ಕೆರಳಿಸಿತು. ದುರುದ್ದೇಶದಿಂದ ದನಗಳನ್ನು ಕದಿಯುವ ಅಥವಾ ಮಾರಾಟ ಮಾಡುವವರು ಎದುರಿಸುತ್ತಿರುವ ಪರಿಣಾಮಗಳು ಯಾವುವು? ಬುದ್ಧಿವಂತ ಮತ್ತು ಸರ್ವಜ್ಞನಾದ ಅಜ್ಜಿ ಇಂದ್ರನ ವಿಚಾರಣೆಯನ್ನು ಗಮನದಿಂದ ಆಲಿಸಿದನು. ಸೂರ್ಯನು ಆಕಾಶದಲ್ಲಿ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಂತೆ ಅಜ್ಜಿಯು ಗೋರಕ್ಷಣೆಯ ಪವಿತ್ರ ತತ್ವಗಳನ್ನು ಉಲ್ಲಂಘಿಸಿದವರ ಕಥೆಗಳನ್ನು ವಿವರಿಸಲು ಪ್ರಾರಂಭಿಸಿದನು. ಆತ ದುರಾಸೆಯಿಂದ ಅಥವಾ ಕಾಮಾಸಕ್ತಿಯಿಂದ ಪ್ರೇರೇಪಿಸಲ್ಪಟ್ಟು ಸಂಪತ್ತಿಗಾಗಿ ತಮ್ಮ ದನಗಳನ್ನು ಮಾರಾಟ ಮಾಡಿದ ಅಥವಾ ಆಹಾರಕ್ಕಾಗಿ ಅವುಗಳನ್ನು ಹತ್ಯೆಗೈದ ವ್ಯಕ್ತಿಗಳ ಬಗ್ಗೆ ಮಾತನಾಡಿದರು. ಈ ಅಪರಾಧಿಗಳು ಅಜ್ಜಿ ಶಾಶ್ವತವಾದಷ್ಟು ಭೀಕರವಾದ ಅದೃಷ್ಟವನ್ನು ಅನುಭವಿಸುತ್ತಾರೆ ಎಂದು ಘೋಷಿಸಿದರು. ಕೊಲ್ಲಲ್ಪಟ್ಟ ಹಸುವಿನ ದೇಹದ ಮೇಲಿನ ಪ್ರತಿಯೊಂದು ಕೂದಲಿಗೂ ಅವರು ಅದೇ ಸಂಖ್ಯೆಯ ವರ್ಷಗಳವರೆಗೆ ನರಕದಲ್ಲಿ ಕೊಳೆಯುತ್ತಾರೆ. ಇಂದನು ಮೊಮ್ಮಗನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಈ ಉಲ್ಲಂಘನೆಗಳ ಗಂಭೀರತೆಯನ್ನು ಗ್ರಹಿಸಿತು. ಮೊಮ್ಮಗ ಅವನಿಗೆ ಜ್ಞಾನೋದಯ ಮಾಡುವುದನ್ನು ಮುಂದುವರೆಸಿದನು. ಕೇವಲ ಹಸುಗಳನ್ನು ಕೊಲ್ಲಲು ಅನುಮತಿಸಿದವರು ಅಥವಾ ಅವುಗಳ ಮಾಂಸವನ್ನು ಸೇವಿಸಿದವರು ಸಹ ಅಪರಾಧಿಗಳಷ್ಟೇ ತಪ್ಪಿತಸ್ಥರು ಮತ್ತು ಅಪರಾಧಿಗಳಂತೆಯೇ ಅದೇ ವಿಧಿಯನ್ನು ಅನುಭವಿಸುತ್ತಾರೆ ಎಂದು ವಿವರಿಸಿದರು. ಪರಿಣಾಮಗಳು ಮೊಮ್ಮಗ ಒತ್ತಿ ಹೇಳಿದರು. ವ್ಯಕ್ತಿಗೆ ಸೀಮಿತವಾಗಿರಲಿಲ್ಲ, ಆದರೆ ಅವನ ಕುಟುಂಬ ಮತ್ತು ಸಂಬಂಧಿಕರಿಗೂ ವಿಸ್ತರಿಸಲ್ಪಟ್ಟವಿಂದ್ರನು ಈ ಬೋಧನೆಗಳನ್ನು ಅಳವಡಿಸಿಕೊಂಡಾಗ ಆತನಿಗೆ ನೀಡಲಾಗುತ್ತಿದ್ದ ಪ್ರಾಚೀನ ಬುದ್ಧಿವಂತಿಕೆಯ ಬಗ್ಗೆ ಆತನಿಗೆ ಭಯ ಮತ್ತು ಗೌರವದ ಭಾವ ತುಂಬಿತು. ಗೋರಕ್ಷಣೆಯ ಮೌಲ್ಯವು ಕೇವಲ ನಶ್ವರ ಗ್ರಹಿಕೆಯನ್ನು ಮೀರಿದ್ದು ಮಾನವ ತಿಳುವಳಿಕೆಯ ಕ್ಷೇತ್ರವನ್ನು ಸಹ ಮೀರಿದೆ ಎಂದು ಆತ ಅರಿತುಕೊಂಡನು. ಮೊಮ್ಮಗನ ಮಾತುಗಳು ಯುಗಯುಗಗಳಲ್ಲಿ ಪ್ರತಿಧ್ವನಿಸಿದವು, ಇತಿಹಾಸದ ಹಾದಿಯನ್ನು ರೂಪಿಸಿದವು ಮತ್ತು ನೀತಿವಂತ ರಾಜರು ಮತ್ತು ಋಷಿಗಳ ಪೀಳಿಗೆಗೆ ಮಾರ್ಗದರ್ಶನ ನೀಡಿದವು. ಇಂದ್ರನ ವಿಚಾರಣೆಯ ಕಥೆಯು ಯುಗಯುಗಗಳ ಮೂಲಕ ಸಾಗಿತು. ಇದು ಪ್ರತಿ ಪೀಳಿಗೆಯೊಂದಿಗೆ ಮುಂದುವರಿಯುತ್ತಿದ್ದ ಪವಿತ್ರ ಸಂಪ್ರದಾಯವಾಗಿದೆ. ಅಯೋಧ್ಯೆಯ ರಾಜನಾದ ದಶರಥನು ಇಂದ್ರನಿಂದ ಈ ಬುದ್ಧಿವಂತಿಕೆಯನ್ನು ಸ್ವೀಕರಿಸಿದನು ಮತ್ತು ಅದನ್ನು ತನ್ನ ಮಗನಾದ ರಾಮನಿಗೆ ನೀಡಿದನು. ಅವನು ಅದನ್ನು ಅರಣ್ಯದಲ್ಲಿ ವಾಸಿಸುತ್ತಿದ್ದಾಗ ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಹಂಚಿಕೊಂಡನು. ಪೂಜ್ಯ ಋಷಿಗಳಾದ ಋಷಿಗಳು ಈ ಜ್ಞಾನವನ್ನು ಪಾಲಿಸಿದರು, ಅದನ್ನು ಪವಿತ್ರವೆಂದು ಪರಿಗಣಿಸಿ ಅದನ್ನು ತಮ್ಮ ಶ್ರೇಣಿಯಲ್ಲಿ ವರ್ಗಾಯಿಸಿದರು. ಗೋರಕ್ಷಣೆಯ ಕಥೆಯು ದೂರದವರೆಗೆ ಹರಡುತ್ತಿದ್ದಂತೆ ಅದರ ಮಹತ್ವವು ಕೇವಲ ನಶ್ವರ ಗ್ರಹಿಕೆಗೆ ಸೀಮಿತವಾಗಿರಲಿಲ್ಲ. ಪ್ರಾಚೀನ ಕಾಲದ ಬುದ್ಧಿವಂತ ಮತ್ತು ನೀತಿವಂತ ರಾಜರು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲಾ ಜೀವಿಗಳ ಯೋಗಕ್ಷೇಮದ ಮೇಲೆ ಅವು ಬೀರಿದ ಆಳವಾದ ಪ್ರಭಾವವನ್ನು ಗುರುತಿಸಿ ಈ ಬೋಧನೆಗಳನ್ನು ಹೆಚ್ಚಿನ ಗೌರವದಿಂದ ನೋಡಿಕೊಂಡರು. ಆದ್ದರಿಂದ ಈ ಪವಿತ್ರ ಸಂಪ್ರದಾಯವು ಅಭಿವೃದ್ಧಿ ಹೊಂದುತ್ತಾ ಹೋಯಿತು. ಇದು ಮುಂದಿನ ಪೀಳಿಗೆಗೆ ಭರವಸೆ ಮತ್ತು ಮಾರ್ಗದರ್ಶನದ ದಾರಿದೀಪವಾಗಿತ್ತು. ಈ ಪೂಜ್ಯ ಸಂಪ್ರದಾಯದ ಮಧ್ಯದಲ್ಲಿ ಬುದ್ಧಿವಂತಿಕೆ ಮತ್ತು ಭಕ್ತಿಯ ಪ್ರಕಾಶಮಾನವಾದ ಉದಾಹರಣೆಯಾದ ಭೀಷ್ಮನು ನಿಂತಿದ್ದನು. ಅವನು ಯುಧಿಷ್ಠಿರನೊಂದಿಗೆ ಇಂದ್ರನ ವಿಚಾರಣೆಯ ಕಥೆಯನ್ನು ಹಂಚಿಕೊಂಡನು. ಅಜ್ಜಿಯ ಮಾತುಗಳನ್ನು ಆ ದಿನವೇ ಅವನ ಸಮ್ಮುಖದಲ್ಲಿ ಮಾತನಾಡಲ್ಪಟ್ಟಂತೆ ವಿವರಿಸಿದನು. ಅವನು ಮಾತನಾಡುವಾಗ ಅವನ ಕಣ್ಣುಗಳು ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅರಮನೆಯ ಮೈದಾನದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಮೊಮ್ಮಗ ಭೀಷ್ಮನ ಪಾದಗಳ ಬಳಿ ಕುಳಿತು ನೀತಿಯ ಹಾದಿಯಲ್ಲಿ ಮಾರ್ಗದರ್ಶನವನ್ನು ಕೋರಿದ್ದನು. ಅಜ್ಜಿ ಹಂಬಲ ತುಂಬಿದ ಅವನ ಧ್ವನಿಯಲ್ಲಿ
ಯುಧಿಷ್ಠಿರ ಹೇಳಿದ ಜೀವನಕ್ಕೆ ಕೇವಲ ಕರ್ತರಿಗಿಂತ ಹೆಚ್ಚಿನದು ಇದೆ ಎಂದು ನಿಮ್ಮ ಮಾತುಗಳಿಂದ ನನಗೆ ಭರವಸೆ ದೊರೆತಿದೆ. ನಾನು ಬ್ರಹ್ಮಾಂಡದ ರಹಸ್ಯಗಳನ್ನು, ನಮ್ಮ ಕ್ರಿಯೆಗಳ ಫಲವನ್ನು ಮತ್ತು ಸದ್ಗುಣದ ಹಾದಿಯಲ್ಲಿ ನಮಗಾಗಿ ಕಾಯುತ್ತಿರುವ ಪ್ರತಿಫಲಗಳನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಮಿನುಗುತ್ತಿದ್ದವು. ಧರ್ಮಗ್ರಂಥಗಳ ಪ್ರಕಾರ ತಮ್ಮ ಪ್ರತಿಜ್ಞೆಗಳನ್ನು ಪೂರ್ಣಗೊಳಿಸುವವರಿಗಾಗಿ ಸಂತೋಷದ ಶಾಶ್ವತ ಪ್ರದೇಶಗಳು ಕಾಯುತ್ತಿವೆ ಎಂದು ಅವನು ಹೇಳಿದನು. ನಿಯಮಗಳು ಮತ್ತು ತ್ಯಾಗಗಳ ಪ್ರತಿಫಲಗಳು ಈ ಲೋಕದಲ್ಲಿಯೂ ಗೋಚರಿಸುತ್ತವೆ ಮತ್ತು ವೇದಗಳನ್ನು ಅಧ್ಯಯನ ಮಾಡುವವು ಇಲ್ಲಿ ಮತ್ತು ಬ್ರಹ್ಮನ ಕ್ಷೇತ್ರದಲ್ಲಿ ಸಂತೋಷದಿಂದ ಆಡುತ್ತಾರೆ. ಭೀಷ್ಮನು ಮಾತನಾಡುವಾಗ ಅವನ ಮಾತುಗಳು ಯುಧಿಷ್ಠಿರನ ಸುತ್ತಲೂ ಆಶ್ಚರ್ಯ ಮತ್ತು ಮೋಡಿ ಮಾಡುವ ಚಿತ್ರಣವನ್ನು ಹುಟ್ಟುಹಾಕಿದವು. ಅವನು ಆತ್ಮಸಂಯಮದ ಫಲವನ್ನು ವಿವರಿಸಿದನು. ಅದು ಹೇಗೆ ಎಲ್ಲೆಡೆ ಸಂತೋಷವನ್ನು ತಂದಿತು ಮತ್ತು ಅದನ್ನು ಅಭ್ಯಾಸ ಮಾಡಿದವರು ಹೇಗೆ ಪ್ರತಿ ವೈರಿಯನ್ನು ನಾಶ ಮಾಡಲು ಸಮರ್ಥರಾಗಿದ್ದರು ಎಂಬುದನ್ನು ವಿವರಿಸಿದನು. ಭೀಷ್ಮನು ಹೇಳಿದನು, ಉಡುಗೊರೆಗಿಂತ ಆತ್ಮಸಂಯಮವು ಹೆಚ್ಚು ಯೋಗ್ಯವಾಗಿದೆ. ಉಡುಗೊರೆ ನೀಡಿದವನು ಉಡುಗೊರೆ ನೀಡಿದ ನಂತರ ಕೋಪಕ್ಕೆ ಒಳಗಾಗಬಹುದು, ಆದರೆ ಸ್ವಯಂ ನಿರ್ಬಂಧಿತ ವ್ಯಕ್ತಿಯು ಎಂದಿಗೂ ವಿಚಲಿತನಾಗುವುದಿಲ್ಲ. ಅದಕ್ಕಾಗಿಯೇ ಅರ್ಹತೆಯ ದೃಷ್ಟಿಯಿಂದ ಆತ್ಮಸಂಯಮವು ಶ್ರೇಷ್ಠವಾಗಿದೆ. ಯುಧಿಷ್ಠಿರನು ತನ್ನ ಮೊಮ್ಮಗನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ವಿಸ್ಮಯದಿಂದ ವಿಶಾಲವಾದವು. ಭೀಷ್ಮನ ಮಾತುಗಳ ಪ್ರತಿಫಲವನ್ನು ಪಡೆಯಲು ಅವನು ಹಾತೊರೆಯುತ್ತಿದ್ದನು. ಆನಂದದ ಶಾಶ್ವತ ಪ್ರದೇಶಗಳು ಎಲ್ಲೆಡೆ ಸಂತೋಷ ಮತ್ತು ಪ್ರತಿ ವೈರಿಯನ್ನು ನಾಶ ಮಾಡುವ ಸಾಮರ್ಥ್ಯ. ಭೀಷ್ಮನು ಸಹಾನುಭೂತಿ ಮತ್ತು ದಯೆಯ ಗುಣಗಳು, ಗುರುಗಳು ಮತ್ತು ಶಿಕ್ಷಕರಿಗೆ ಸೇವೆ ಸಲ್ಲಿಸುವ ಪ್ರತಿಫಲಗಳು ಮತ್ತು ಸತ್ಯತೆಯ ಮಹತ್ವವನ್ನು ವಿವರಿಸುತ್ತಾ ಮಾತನಾಡುವುದನ್ನು ಮುಂದುವರೆಸಿದನು. ಸತ್ಯವು ಅತ್ಯುನ್ನತ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದನು. ಯಾರೂ ಅದನ್ನು ಉಲ್ಲಂಘಿಸಬಾರದು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಯುಧಿಷ್ಠಿರನ ಹೃದಯವು ಆಶ್ಚರ್ಯ ಮತ್ತು ಹಂಬಲದಿಂದ ತುಂಬಿತ್ತು. ತಾನು ಕಲಿಯುವುದು ಬಹಳಷ್ಟಿದೆ ಎಂದು ಆತನಿಗೆ ತಿಳಿದಿತ್ತು. ಆದರೆ ಭೀಷ್ಮನು ತನ್ನ ಮಾರ್ಗದರ್ಶಿಯಾಗಿದ್ದರಿಂದ ಆತನಿಗೆ ಭವಿಷ್ಯದ ಬಗ್ಗೆ ಭರವಸೆ ಮತ್ತು ಆಶಾವಾದದ ಭಾವವಿತ್ತು. ಅಜ್ಜಿ, ಅವನ ಧ್ವನಿಯು ಪಿಸುಗುಟ್ಟಿದಂತೆ ಯುಧಿಷ್ಠಿರ ಹೇಳಿದ, ನನಗೆ ಬ್ರಹ್ಮಚರ್ಯದ ಬಗ್ಗೆ ಹೆಚ್ಚು ಹೇಳಿ. ಅದು ಏನು ಮತ್ತು ಅದರ ಪ್ರತಿಫಲವೇನು? ಮತ್ತೊಮ್ಮೆ ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಓ ರಾಜನೇ, ಬ್ರಹ್ಮಚರ್ಯನ ಪ್ರತಿಜ್ಞೆಯು ಒಬ್ಬರ ಎಲ್ಲಾ ಪಾಪಗಳನ್ನು ಸುಟ್ಟು ಹಾಕುವುದು ಖಚಿತ ಎಂದು ಅವರು ಹೇಳಿದರು. ಲಕ್ಷಾಂತರ ಋಷಿಗಳು ಬ್ರಹ್ಮನ ಕ್ಷೇತ್ರದಲ್ಲಿ ವಾಸಿಸುತ್ತಾರೆ. ಎಲ್ಲರೂ ಸತ್ಯ ಮತ್ತು ಆತ್ಮಸಂಯಮಕ್ಕೆ ಸಮರ್ಪಿತರಾಗಿದ್ದಾರೆ. ಬ್ರಾಹ್ಮಣನು ಹುಟ್ಟಿನಿಂದ ಮರಣದವರೆಗೆ ಈ ಪ್ರತಿಜ್ಞೆಯನ್ನು ಪಾಲಿಸಿದರೆ ಏನನ್ನು ಸಾಧಿಸಲಾಗುವುದಿಲ್ಲ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನಿಗೆ ಒಂದು ಭಾವನೆ ಉಂಟಾಯಿತು. ರಾಜ ಯುಧಿಷ್ಠಿರನ ಸಮ್ಮುಖದಲ್ಲಿ ಭೀಷ್ಮನು ದನಗಳನ್ನು ನೀಡುವ ಪವಿತ್ರ ಆಚರಣೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಹಸುವಿನ ಉಡುಗೊರೆಗಿಂತ ಹೆಚ್ಚಿನ ಅರ್ಹತೆಯ ಉಡುಗೊರೆ ಯಾವುದೂ ಇಲ್ಲ ಎಂದು ಅವನು ದೃಢನಿಶ್ಚಯದಿಂದ ಹೇಳಿದನು. ಕಾನೂನುಬದ್ಧವಾಗಿ ಪಡೆದ ಹಸುವು ನೀಡಿದಾಗ ನೀಡುವವರನ್ನು ಮಾತ್ರವಲ್ಲದೆ ಅವರ ಇಡೀ ಕುಟುಂಬವನ್ನು ರಕ್ಷಿಸುತ್ತದೆ. ಈ ಆಚರಣೆಯು ಪ್ರಾಚೀನ ಕಾಲದಲ್ಲಿ ತನ್ನ ಬೇರುಗಳನ್ನು ಹೊಂದಿದೆ ಮತ್ತು ಇದನ್ನು ಮೊದಲು ನೀತಿವಂತ ವ್ಯಕ್ತಿಗಳ ಪ್ರಯೋಜನಕ್ಕಾಗಿ ಘೋಷಿಸಲಾಯಿತು ಎಂದು ಭೀಷ್ಮ ವಿವರಿಸಿದನು. ರಾಜ ಮಂದಾಕ್ರಿ ಈ ಆಚರಣೆಯ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳಲು ಒಮ್ಮೆ ದಿವ್ಯ ಗುರುವಾದ ಬೃಹಸ್ಪತಿಯ ಬಳಿಗೆ ಹೋದನು. ದನಗಳನ್ನು ನೀಡುವ ಸರಿಯಾದ ವಿಧಾನವೇನು ಎಂದು ಕೇಳಿದನು. ಬೃಹಸ್ಪತಿಯು ನೀಡುವವನು ಹಿಂದಿನ ದಿನ ಬ್ರಾಹ್ಮಣರನ್ನು ಗೌರವಿಸಬೇಕು ಮತ್ತು ಉಡುಗೊರೆಗಾಗಿ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಬೇಕು. ನೀಡಬೇಕಾದ ದನಗಳು ರೋಹಿಣಿ ತಳಿಯದ್ದಾಗಿರಬೇಕು. ಅವುಗಳನ್ನು
ಸಮನ್ಗೆ ಮತ್ತು ವಾಹುಲೆ ಎಂದು ಕರೆಯಬೇಕು ಎಂದು ಉತ್ತರಿಸಿದನು. ಭೀಷ್ಮನು ತನ್ನ ನಿರೂಪಣೆಯನ್ನು ಮುಂದುವರೆಸಿದಾಗ, ಹಸುವು ನನ್ನ ತಾಯಿ, ಗೂಳಿ ನನ್ನ ಸರ್ಗೆಂಬ ಪವಿತ್ರ ಮಂತ್ರಗಳನ್ನು ಉಚ್ಚರಿಸುತ್ತಾ ದನಗಳನ್ನು ಇಳಿಸಲಾಗಿರುವ ಮಡಿಲನ್ನು ನೀಡುವವನು ಹೇಗೆ ಪ್ರವೇಶಿಸಬೇಕು ಎಂಬುದನ್ನು ವಿವರಿಸಿದನು. ನೀಡುವವನು ದನಗಳನ್ನು ತೊಂದರೆಗೊಳಗಾಗದಂತೆ ಬರೀ ಭೂಮಿಯ ಮೇಲೆ ಮಲಗಿ ರಾತ್ರಿಯನ್ನು ಕಳೆಯಬೇಕು ಎಂದು ಆತ ಒತ್ತಿ ಹೇಳಿದನು. ಹೀಗೆ ಪ್ರತಿರೂಪದಿಂದ ಎಲ್ಲ ಪಾಪಗಳಿಂದ ಶುದ್ಧನಾಗುತ್ತಾನೆ. ಸೂರ್ಯನು ಉದಯಿಸಿದಾಗ ನೀಡುವವನು ದನಗಳನ್ನು ಅವುಗಳ ಕರು ಮತ್ತು ಗೂಳಿಯೊಂದಿಗೆ ಸ್ವೀಕರಿಸುವವರಿಗೆ ಉಡುಗೊರೆಯಾಗಿ ನೀಡಬೇಕು, ನಿಮಗೆ ಸ್ವರ್ಗವು ದೊರೆಯುತ್ತದೆ ಎಂದು ಭೀಷ್ಮನು ಯುಧಿಷ್ಠಿರನಿಗೆ ಭರವಸೆ ನೀಡಿದನು. ಮತ್ತು ಮಂತ್ರಗಳಲ್ಲಿ ಸೂಚಿಸಲಾದ ಆಶೀರ್ವಾದಗಳು ಸಹ ನಿಮ್ಮದಾಗಿರುತ್ತವೆ. ಮಂತ್ರಗಳು ದನಗಳ ಸದ್ಗುಣಗಳನ್ನು ಸಾರಿಸುತ್ತವೆ. ಅವು ಶಕ್ತಿ, ಬುದ್ಧಿವಂತಿಕೆ, ಅಮರತ್ವ ಶಕ್ತಿ ಮತ್ತು ಐಹಿಕ ಸಮೃದ್ಧಿಯನ್ನು ರೂಪಿಸುತ್ತವೆ. ಒಬ್ಬ ವ್ಯಕ್ತಿಯು ನಿಜವಾದ ಹಸುವನ್ನು ಕೊಟ್ಟರೆ ಅವನು ಈ ಜಗತ್ತಿನಲ್ಲಿ ನೀತಿವಂತನಾಗುತ್ತಾನೆ ಎಂದು ಭೀಷ್ಮನು ವಿವರಿಸಿದನು. ಅವನು ಅದರ ಮೌಲ್ಯವನ್ನು ನೀಡಿದರೆ ಅಥವಾ ಅದನ್ನು ಬಟ್ಟೆ ಅಥವಾ ಚಿನ್ನದಿಂದ ಬದಲಾಯಿಸಿದರೆ ಅವನು ವಿವಿಧ ಅವಧಿಗಳಿಗೆ ಸ್ವರ್ಗಕ್ಕೆ ತಲುಪುತ್ತಾನೆ. ಈ ಪರ್ಯಾಯ ಉಡುಗೊರೆಗಳನ್ನು ಮಾಡುವಾಗ ನೀಡುವವರು ನಿರ್ದಿಷ್ಟ ಪದಗಳನ್ನು ಉಚ್ಚರಿಸಬೇಕು. ಈ ಮುಖವನ್ನು ಮೇಲಕ್ಕೆತ್ತಿದ ಹಸುವನ್ನು ಕೊಡಲಾಗುತ್ತಿದೆ ಅಥವಾ ಭಾವಿತವ್ಯ, ಅಂದರೆ ಉಡುಗೊರೆಯು ಹಸುವನ್ನು ಪ್ರತಿನಿಧಿಸುತ್ತದೆ. ನಿಜವಾದ ಹಸುವನ್ನು ನೀಡುವ ಪ್ರತಿಫಲವು ಕ್ರಿಸ್ತನ ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸಿಸುವುದಾಗಿದೆ. ಆದರೆ ಅದರ ಮೌಲ್ಯ ಅಥವಾ ಪರ್ಯಾಯಗಳನ್ನು ನೀಡುವವರು ಅನುಕ್ರಮವಾಗಿ ಕ್ರಿಸ್ತರ ಮತ್ತು ಕ್ರಿಸ್ತರ ವರ್ಷಗಳ ಕಾಲ ಸ್ವರ್ಗಕ್ಕೆ ತಲುಪುತ್ತಾರೆ. ಈ ಆಚರಣೆಯನ್ನು ನಂಬಿಕೆಯಿಲ್ಲದ ವಕ್ರವಾದ ತಿಳುವಳಿಕೆಯನ್ನು ಹೊಂದಿರುವ ಅಥವಾ ದುಷ್ಟತೆಯತ್ತ ಒಲವು ಹೊಂದಿರುವವರೊಂದಿಗೆ ಹಂಚಿಕೊಳ್ಳಬಾರದು ಎಂದು ಭೀಷ್ಮ ಎಚ್ಚರಿಸಿದ್ದಾರೆ. ಸೂರ್ಯನು ಅವರ ಕೂಟದಲ್ಲಿ ಮುಳುಗುತ್ತಿದ್ದಂತೆ ಭೀಷ್ಮನು ಬೃಹಸ್ಪತಿಯ ಸೂಚನೆಗಳ ಪ್ರಕಾರ ತಮ್ಮ ದನಗಳ ಉಡುಗೊರೆಗಳ ಮೂಲಕ ಹೆಚ್ಚಿನ ಸಂತೋಷವನ್ನು ಗಳಿಸಿದ ನೀತಿವಂತ ರಾಜರ ಹೆಸರುಗಳನ್ನು ಪಟ್ಟಿ ಮಾಡಿದನು. ಈ ರಾಜರು ಈ ಆಚರಣೆಯನ್ನು ಬುದ್ಧಿವಂತಿಕೆಯಿಂದ ಆಚರಿಸಿದ್ದರು ಮತ್ತು ಈಗ ದೊಡ್ಡ ಆನಂದದ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ತನ್ನ ವಿನಮ್ರತೆಗೆ ಹೆಸರುವಾಸಿಯಾದ ರಾಜ ಯುಧಿಷ್ಠಿರನ ಸಭೆಯಲ್ಲಿ ವೈಶಂಪಾಯನನು ಮಹತ್ತರವಾದ ಮಹತ್ವದ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ರಾಜನ ಕುತೂಹಲವು ಮತ್ತೊಮ್ಮೆ ಕೈನೆ ಉಡುಗೊರೆಗಳ ವಿಷಯದಿಂದ ಕೆರಳಿಸಿತು ಮತ್ತು ಅವನು ಶಾಂತನುವಿನ ಮಗನಾದ ಭೀಷ್ಮನನ್ನು ಅಂತಹ ಕೃತ್ಯದ ಗುಣಗಳನ್ನು ವಿವರಿಸುವಂತೆ ಬೇಡಿಕೊಂಡನು. ಅಮೃತದಂತಹ ಧ್ವನಿಯನ್ನು ಹೊಂದಿದ್ದ ಭೀಷ್ಮನು ಮಾತನಾಡಲು ಪ್ರಾರಂಭಿಸಿದನು. ಒಂದು ಬ್ರಾಹ್ಮಣನಿಗೆ ಹದಿಹರೆಯದ ಕರುವಿನೊಂದಿಗೆ ಮತ್ತು ಬಟ್ಟೆಯಲ್ಲಿ ಸುತ್ತಿದ ಹಸುವನ್ನು ನೀಡುವ ಮೂಲಕ ಒಬ್ಬನು ಎಲ್ಲಾ ಪಾಪಗಳಿಂದ ಶುದ್ಧನಾಗುತ್ತಾನೆ ಎಂದು ಅವನು ಹೇಳಿದನು. ಆದರೆ ಓ ರಾಜ, ರೋಗಪೀಡಿತ ಅಥವಾ ದುರ್ಬಲ ಹಸುವನ್ನು ನೀಡುವ ಬಗ್ಗೆ ಜಾಗರೂಕರಾಗಿರಿ, ಏಕೆಂದರೆ ಅದು ಕೇವಲ ನೋವು ಮತ್ತು ನಿರಾಶೆಯನ್ನು ಮಾತ್ರ ತರುತ್ತದೆ. ಭೀಷ್ಮನು ಬಲವಾದ ಸೌಮ್ಯ ಮತ್ತು ಪರಿಮಳಯುಕ್ತವಾದ ಕಪಿಲ ಹಸುವು ಎಲ್ಲಾ ಕತ್ತೆಗಳಲ್ಲಿ ಅತ್ಯಂತ ಪೂಜ್ಯವಾಗಿದೆ ಎಂದು ವಿವರಿಸುವುದನ್ನು ಮುಂದುವರೆಸಿದನು. ಯುಧಿಷ್ಠಿರನ ಕುತೂಹಲವು ಆತನಲ್ಲಿ ಹೆಚ್ಚಾಯಿತು. ಓ ಅಜ್ಜಿ, ನೀತಿವಂತರು ಕಪಿಲ ಹಸುವಿನ ಉಡುಗೊರೆಯನ್ನು ಏಕೆ ಚಪ್ಪಾಳೆ ತಟ್ಟುತ್ತಾರೆ ಎಂದು ಆತ ಕೇಳಿದ. ಈ ಕಥೆಯು ಕಪಿಲ ಹಸುವಿನ ಗೌರವಾನ್ವಿತ ಸ್ಥಾನಮಾನದ ಹಿಂದಿನ ರಹಸ್ಯವನ್ನು ಬಹಿರಂಗಪಡಿಸುತ್ತದೆ ಎಂದು ತಿಳಿದ ಭೀಷ್ಮ ಮುಗುಳ್ನಕ್ಕನು. ಭೀಷ್ಮನು ಒಂದು ಪ್ರಾಚೀನ ಇತಿಹಾಸವನ್ನು ವಿವರಿಸಲು ಪ್ರಾರಂಭಿಸಿದನು. ಅದು ಸ್ವಯಂ ಜನಿಸಿದ ಬ್ರಹ್ಮನಾದ ದಕ್ಷನ ಬಗ್ಗೆ ಹೇಳುತ್ತದೆ. ಆತನು ಜೀವಿಗಳನ್ನು ಸೃಷ್ಟಿಸಲು ದೇವರುಗಳಿಂದ ಆಜ್ಞಾಪಿಸಲ್ಪಟ್ಟನು. ದಕ್ಷನು ಎಲ್ಲಾ ಜೀವಿಗಳಿಗೆ ಒಳ್ಳೆಯದನ್ನು ಮಾಡುವ ಬಯಕೆಯಿಂದ ಮೊದಲು ಆಹಾರವನ್ನು ಸೃಷ್ಟಿಸಿದನು. ಅವನು ಹಾಗೆ ಮಾಡುವಾಗ ಅವನು ಸ್ವಲ್ಪ ಪ್ರಮಾಣದ ಅಮೃತವನ್ನು ಕುಡಿದನು. ಅದು ಅವನನ್ನು ತೃಪ್ತಿಪಡಿಸಿತು ಮತ್ತು ಒಂದು ವಿಮೋಚನೆ ಉಂಟಾಯಿತು. ಈ ವಿಸರ್ಜನೆಯು
ಅಮೃತದಷ್ಟೇ ಚಿನ್ನದ ಹಾಲನ್ನು ಹೊಂದಿರುವ ಸುರಭಿ ಎಂಬ ಹಸುವಿಗೆ ಜಮ ನೀಡಿತು. ಸುರಭಿಯ ಸಂತತಿಯಾದ ಕಪಿಲ ಹಸುಗಳು ಆಕೆಯ ಬಾಯಿಯಿಂದ ಹುಟ್ಟಿದವು ಮತ್ತು ಅವು ಚಿನ್ನದ ಬಣ್ಣವನ್ನು ಹೊಂದಿದ್ದವು. ಅವುಗಳ ನೊರೆ ನದಿಯ ಅಲೆಗಳಂತೆ ಎಲ್ಲೆಡೆ ಹಾಡಿತು, ಗಾಳಿಯನ್ನು ಅದರ ಪರಿಮಳದಿಂದ ತುಂಬಿತು. ಆದಾಗ್ಯೂ ಮಹಾದೇವನು ಅವುಗಳ ಮೇಲೆ ಕಣ್ಣಿಟ್ಟ